ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ಟ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಜನ ಆಡಳಿತಕ್ಕೆ ಚಾಟಿ ಏಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಭೀಕರ ಬರಗಾಲ ಬಂದ್ಬಿಟ್ಟಿದೆ. ಮತ್ತೊಂದು ಕಡೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ ಆದೇಶ ಮಾಡಿರುವ CWMA ಗಾಯದ ಮೇಲೆ ಬರೆ ಎಳೆದಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಸಿಎಂ DK ಶಿವಕುಮಾರ್ ಸಂಪುಟ ವಿಸ್ತರಣೆಯಲ್ಲಿ ಮುಳುಗಿದ್ದಾರೆ. ಈ ನಡುವೆ ಸಿಎಂಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗಿಂತ ಸಂಪುಟವೇ ಹೆಚ್ಚಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. 1 ಗಂಟೆಗಳ ಕಾಲ ಈ ನಿಮ್ಮ ಧ್ವನಿ ಬುಲೆಟಿನನ್ನು ವೀಕ್ಷಿಸಿ, ನಮ್ಮ ಜೊತೆಗೆ ಎಂಗೇಜ್ ಆಗಿ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಈ ಅಭಿಯಾನ ಜೊತೆಗೆ ನೀವು ಕೂಡ ಭಾಗಿಯಾಗಿ ಸರ್ಕಾರದ ಕಣ್ ತೆರೆಸುವಂಥ ಪ್ರಯತ್ನವನ್ನು ನೀವು ಸೇರಿ ಮಾಡೋಣ. ನಮ್ಮ ಕವರ್ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ ಕಾವೇರಿ ನೀರಿನ ಕದನದ ಕಂಪ್ಲೀಟ್ ವರದಿಯನ್ನು ಕೂಡ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಟಾಪ್ 10 ಹೆಡ್ಲೈನ್ಸ್. ಕಾವೇರಿ ಕೊಳ್ಳದ ರೈತರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. CWRC ಶಿಫಾರಸನ್ನ CWMA ಎತ್ತಿ ಹಿಡಿದಿದೆ. ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏನು ಶಿಫಾರಸು ಮಾಡಿತ್ತು 3,500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಬಿಡಬೇಕು ಅಂತ ಹೇಳಿ, ಅದನ್ನ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಎತ್ತಿ ಹಿಡಿದಿದ್ದಾರೆ. ಅರ್ಥಾತ್ ನೀರನ್ನ ಬಿಡಬೇಕು, ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂತ CWMA ಆದೇಶವನ್ನ ನೀಡಿದೆ. ಹಾಗಿದ್ರೆ ಕರ್ನಾಟಕದ ಮುಂದೆ ಇರುವಂತಹ ಅವಕಾಶ ಏನು ಮಾಡಬಹುದು ನೋಡ್ತಾ ಹೋಗೋಣ. ಇನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಆ ಶಿಫಾರಸನ್ನು ಎತ್ತಿ ಹಿಡಿದ ಇದ್ದಂತೆ ಮಂಡ್ಯದಲ್ಲಿ ರೈತಾಗ್ನಿ ಸ್ಫೋಟ ಆಗಿದೆ. ರಕ್ತ ಕೊಡ್ತೀವಿ ಆದ್ರೆ ಯಾವುದೇ ಕಾರಣಕ್ಕೂ ನೀರು ಕೊಡಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ರೈತರು. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇವೆ. ನಾಳೆ ಕರ್ನಾಟಕ ಬಂದ್ನ ಭವಿಷ್ಯ ಕೂಡ ನಿರ್ಧಾರ ಆಗ್ಲಿಕ್ಕಿದೆ. ಕರ್ನಾಟಕ ಬಂದ್ ಮಾಡಬೇಕು ಮಾಡಬಾರದು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಮಾಡಲಿಕ್ಕಿದ್ದಾರೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಕರ್ನಾಟಕ ಸರ್ಕಾರಕ್ಕೆ CWMA ಸಭೆಯಲ್ಲಿ ಹಿನ್ನಡೆಯಾಗಿದೆ. ಭಾನುವಾರ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಥವಾ ಎದುರಾಗಿದೆ. ಇದನ್ನು ಹೇಗೆ ನಿಭಾಯಿಸ್ತಾರೆ CM DK ಶಿವಕುಮಾರ್ ನೋಡೋಣ. ಇನ್ನ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಕಾವೇರಿ ಬಾಣ. ನಾಳೆ KRS ಚಲೋಗೆ ಕಮಲ ಪಡೆ ಸಜ್ಜಾಗಿದೆ. ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟ ಕೂಡ ನಡೆಯುವ ಎಲ್ಲಾ ಸಿದ್ಧತೆಗಳಾಗಿದೆ. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ತಮಿಳುನಾಡು CM ವಿರುದ್ಧ ಕನ್ನಡ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ರಾಜ್ಯದಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನಕ್ಕೆ ಕಿಡಿಕಾರಿದ್ದಾರೆ. ಪೋಸ್ಟರ್ ಹರಿದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ಬರಲ್ವಾ ಹಾಗಿದ್ರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ಬಿಜೆಪಿ ನಾಯಕರಿಂದ ಬರ ಅಧ್ಯಯನ ಮುಂದುವರೆದಿದೆ. CM ಶಿವಕುಮಾರ್ ಸೋಮಾರಿ ಅಂತ ಬಿಜೆಪಿಯವರು ಕಿಡಿಕಾರಿದ್ದಾರೆ. ಅಧಿವೇಶನದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇದರ ಜೊತೆಗೆ ರಾಜ್ಯ ಸಂಪುಟ ವಿಸ್ತರಣೆಯ ಕ್ಲೈಮ್ಯಾಕ್ಸ್ ಸಭೆ ಅಂತ್ಯ ಆಗಿದೆ. ದೆಹಲಿಯಿಂದ ಬೆಂಗಳೂರಿನತ್ತ ನಾಯಕರು ಹೊರಟಿದ್ದಾರೆ. ಸೋಮವಾರ ನೂತನ ಸಚಿವರ ಪದಗ್ರಹಣವಾಗುವುದು ಬಹುತೇಕ ಸಾಧ್ಯತೆ ಇದೆ ವೀಕ್ಷಕರೇ. ಸೋಮವಾರ ಸಚಿವರ ಪದಗ್ರಹಣ, ನೂತನ ಸಚಿವರ ಪದಗ್ರಹಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇನ್ನ ಕ್ಲೈಮ್ಯಾಕ್ಸ್ ಸಭೆಯಲ್ಲೂ ಕೂಡ ಒಮ್ಮತ ಮೂಡಲಿಲ್ವಾ?
ಹೈಕಮಾಂಡ್ ಮೇಲೆ ಭಾರ ಹಾಕಿದ್ದಾರೆ DK ಶಿವಕುಮಾರ್. ಫೈನಲ್ ಪಟ್ಟಿಗಾಗಿ ಸಿಎಂ ಕಾತರರಾಗಿದ್ದಾರೆ. ಅಳೆದು ತೂಗಿ ಹೈಕಮಾಂಡ್ ಫೈನಲ್ ಆಗಿ ಯಾರಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ, ನಾವು ಪ್ರಾಶಸ್ತ್ಯ ಕೊಟ್ಟಿರುವಂತಹ ನಾಯಕರುಗಳು ನಮ್ಮ ಈ ಲಿಸ್ಟಲ್ಲಿ ಇದ್ದಾರಾ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಭಾರಿ ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇನ್ನ ಲೋಕಸಭೆ ಕಲಾಪದಲ್ಲಿ ಒಂದೇ ಮಾತರಂ ಬಿಲ್ ಫೈಟ್ ಜೋರಾಗಿತ್ತು. ರಾಜ್ಯಸಭೆಯಲ್ಲಿ ಅಮಿತ್ ಶಾ ರಾಜೀನಾಮೆಗೆ ಖರ್ಗೆ ಅವರು ಪಟ್ಟು ಹಿಡಿದಿದ್ದಾರೆ. ನಾಳೆಗೂ ಸದನದಲ್ಲಿ ಕದನ ನಿಶ್ಚಿತ. ಮತ್ತೆ ಯಾವ ವಿಚಾರ ಏನಾಗ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಈಗ ಮೊದಲ ಸ್ಟೋರಿ ನಿಮ್ಮ ಮುಂದೆ. ರಾಜ್ಯ ಸರ್ಕಾರಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಎತ್ತಿ ಹಿಡಿದಿದ್ದಾರೆ. ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದೋಗಿದೆ. ಇವತ್ತು ಏನೆಲ್ಲ ಆಯಿತು ಅನ್ನೋದರ ಸಂಪೂರ್ಣ ವರದಿ ನಿಮ್ಮ ಮುಂದೆ. CWMA ಸಭೆಯಲ್ಲೂ ಕರ್ನಾಟಕಕ್ಕೆ ಬಿಗ್ ಶಾಕ್. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅತಿದೊಡ್ಡ ಹಿನ್ನಡೆಯಾಗಿದೆ. CWRC ಶಿಫಾರಸನ್ನ ಯಥಾವತ್ತಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದೆ. ಮಳೆ ಕೊರತೆಯ ನಡುವೆ ತಮಿಳುನಾಡಿಗೆ ಜುಲೈ 29ರಿಂದಲೇ ಅನ್ವಯವಾಗುವಂತೆ 15 ದಿನ 3500 ಕ್ಯೂಸೆಕ್ ನೀರು ಹರಿಸುವಂತೆ CWMA ಕರ್ನಾಟಕಕ್ಕೆ ಆದೇಶಿಸಿದೆ. ತಮಿಳುನಾಡು 7,000 ಕ್ಯೂಸೆಕ್ ನೀರು ಬಿಡುಗಡೆ ಆಗ್ರಹಿಸಿತ್ತು. 15 ದಿನಗಳಲ್ಲಿ 9 TMC ನೀರು ಹರಿಸುವಂತೆ ಬೇಡಿಕೆ ಇಟ್ಟಿತ್ತು. ಆದರೆ ಈ ಬೇಡಿಕೆಯನ್ನ ತಳ್ಳಿ ಹಾಕಿರುವ ತಮಿಳುನಾಡು 15 ದಿನದವರೆಗೂ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶಿಸಿದೆ. ನೀರು ಕೊಡಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಪ್ರಬಲ ವಾದ ಮಂಡಿಸಿದ್ರೂ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಮಂಡ್ಯದಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ. CWMAಯಿಂದ ಆದೇಶ ಹೊರಬೀಳುತ್ತಿದ್ದಂತೆ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ. ರಕ್ತ ಕೊಟ್ಟೇವೋ ಸರ್. ಇವತ್ತಿನ ಆದೇಶ ರೈತರ ಹೊಟ್ಟೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ರೈತರ ಎದೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ಏನು CWRC ಪ್ರಾಧಿಕಾರ ಹುಚ್ಚು ಪ್ರಾಧಿಕಾರ. ಮುಂದಿನ ದಿನಗಳಲ್ಲಿ ಹಳ್ಳಿಯಿಂದ ರೈತರು ಬರ್ತೀವಿ, ಹಳ್ಳಿಯಿಂದ ಅಕ್ಕ ತಂಗಿಯರು ತಾಯಂದಿರು ರೈತ ಮಹಿಳೆಯರು ಬರ್ಲಿಟ್ಕ ಬರ್ತೀವಿ. ಇನ್ನು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಮೈಸೂರಿನಲ್ಲಿ ಮಾತನಾಡಿದ್ದು, CWMA ಆದೇಶ ಧಿಕ್ಕರಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬೇಡಿ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರದು, ಆ ತೀರ್ಪನ್ನು ಧಿಕ್ಕರಿಸಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ 2 ತಿಂಗಳಿಂದ ಮಳೆ ಆಗದೆ ಬರಗಾಲದಿಂದ ತತ್ತರಿಸೋಗಿದ್ದಾರೆ ರೈತರು ಬೆಳೆ ನಿಂತಿರ್ತಕ್ಕಂಥ ಕಬ್ಬು ಬಾಳೆ ಬೆಳೆಗಳು ಒಣಗೋಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ನೀರು ಬಿಟ್ಬಿಟ್ರೆ ವಾಪಸ್ ತರಲಿಕ್ಕಾಗಲ್ಲ. ಕುಡಿಯೋ ನೀರು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೆಲ ಅಚಲ ಭಾಷೆಗೆ ಧಕ್ಕೆ ಆದರೆ ಸುಮ್ಮನಿರಲ್ಲ. ನೆಲ, ಜಲ, ಭಾಷೆ ಈ ಮೂರಕ್ಕೂ ಕೂಡ ಧಕ್ಕೆ ಆಗುತ್ತೆ ಎಂದಾಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವ್ಯಾವತ್ತೂ ನಿಂತಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ.
ಸರ್ವಪಕ್ಷ ಸಭೆ ಕರೆದ ಸಿಎಂ ಡಿಕೆಶಿ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ಹೊರಬೀಳ್ತಿದ್ದಂತೆ ಸಿಎಂ ಡಿಕೆ ಶಿವಕುಮಾರ್ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಸದ್ಯ ಸರ್ಕಾರಕ್ಕೆ ಸಿಡಬ್ಲ್ಯೂಎಂಎ ಆದೇಶವನ್ನ ಪ್ರಶ್ನಿಸಲು ಅವಕಾಶ ಇದೆ. ಸಿಡಬ್ಲ್ಯೂಎಂಎ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಬಹುದು. ಸುಪ್ರೀಂನಲ್ಲಿ ನೀರಿನ ಲಭ್ಯತೆ ಹಾಗೂ ಒಳಹರಿವಿನ ಅಂಕಿ ಅಂಶಗಳ ಆಧಾರದ ಸಮೇತ ವಾದ ಮಂಡಿಸಬಹುದು. ನೋಡಿ ವೀಕ್ಷಕರೇ, ಸಿಡಬ್ಲ್ಯೂಎಂಎ ಮುಂದೆ ಕರ್ನಾಟಕದ ಪರ ಗೌರವ್ ಗುಪ್ತಾ ಅವರು ವಾದ ಇಟ್ಟರು. ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ಕರ್ನಾಟಕದ ಮೇಲೆ ಸೂಪರ್ ಎಲ್ ನಿನೋ ನೇರ ಪರಿಣಾಮ ಬೀರಿರೋದ್ರಿಂದ ಮಳೆಯ ಕೊರತೆ ಬಹಳ 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 ಕಾಡ್ತಾ ಇದೆ. ವಾಡಿಕೆಗಿಂತನೂ ಕಡಿಮೆ ಮಳೆ ಇದೆ. ಕಂಪೇರಿಂಗ್ ಟು ಲಾಸ್ಟ್ ಇಯರ್ ನಮಗೆ ಎಲ್ಲವೂ ಕೂಡ ತೊಂದರೆಯಾಗಿದೆ ಅಂತ ಅಧಿಕಾರಿಗಳು ಈ ನಿರ್ವಹಣಾ ಪ್ರಾಧಿಕಾರದ ಮುಂದೆ ತಮ್ಮ ವಾದವನ್ನು ಇಟ್ಟರು. ಕಳೆದ 30 ವರ್ಷಕ್ಕೆ ಹೋಲಿಸಿದರೆ 64% ಮಳೆ ಕೊರತೆಯಾಗಿದೆ. ಕಳೆದ 30 ವರ್ಷಕ್ಕೆ ಹೋಲಿಸಿದರೆ 64% ಮಳೆ ಕೊರತೆ ಆಗಿದೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೆಲ್ಲ ತೊಂದರೆ ಆಗಿದೆ ಅಂತ ಹೇಳಿ. ಕರ್ನಾಟಕದ 4 ಜಲಾಶಯಗಳಲ್ಲಿ 52 TMC ನೀರು ಸಂಗ್ರಹ ಆಗಿದೆ. 4 ಜಲಾಶಯಗಳಲ್ಲಿ ಬರೀ 52 TMC. ಕುಡಿಯೋದಕ್ಕೆ ಕೊಡಬೇಕು, ಕೃಷಿ ಕೊಡಬೇಕು, ಕೈಗಾರಿಕೆ ಕೊಡಬೇಕು. ಈಗ ಕೃಷಿ ಕೈಗಾರಿಕೆ ಬಿಟ್ಬಿಡಿ, ಕುಡಿಯೋದಕ್ಕೂ ನೀರಿಲ್ಲಂಥ ಪರಿಸ್ಥಿತಿ. ತಮಿಳುನಾಡಿನ 3 ಡ್ಯಾಮ್ಗಳಲ್ಲಿ 43 TMC ನೀರಿನ ಸಂಗ್ರಹ ಇದೆ. ಜಲ ಬಿಕ್ಕಟ್ಟಿನಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ 43 TMC ನೀರು ಇನ್ನೂ ಸಂಗ್ರಹ ಇದೆ, ಆದರೂ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಇದು ಯಾವ ಲೆಕ್ಕ ಅಂತ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳು. ಬಿಕ್ಕಟ್ಟಿನ ವರ್ಷದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ಸೂತ್ರವೇ ಇಲ್ಲ. ಸಂಕಷ್ಟ ಸೂತ್ರ ಅನ್ನುವಂಥದ್ದು ಬರಲ್ಲ. ಸದ್ಯಕ್ಕೆ ವಾಸ್ತವನ್ನ ಅರಿತುಕೋಬೇಕು. ಪ್ರೊರಾಟ ನೀರು ಹಂಚಿಕೆ ನ್ಯಾಯಸಮ್ಮತ ಅಲ್ಲ ಅಂತ ವಾದವನ್ನು ಇಟ್ಟಿದ್ದು ಕರ್ನಾಟಕದ ಅಧಿಕಾರಿಗಳು. ನೀರು ಬಿಡುಗಡೆ ವೇಳಾಪಟ್ಟಿಯಲ್ಲಿ ಬದಲಾವಣೆ ಸಾಧ್ಯ ಅಂತ ಕರ್ನಾಟಕ ಹೇಳಿರೋದು. ಅಂದರೆ ಇನ್ನೊಂದು ಸ್ವಲ್ಪ ದಿನ ಕಾಯಬೇಕು, ಉತ್ತಮ ಮಳೆಯ ನಿರೀಕ್ಷೆ ಇದೆ, ಉತ್ತಮ ಮಳೆ ಬಂತು ಅಂತಂದರೆ ನೀರು ಬಿಡ್ತೀವಿ ಅನ್ನುವಂಥ ವಾದವನ್ನು ಇಟ್ಟರು. ಸೂಪರ್ ಎಲ್ ನಿನೋ ಎಫೆಕ್ಟ್ ಸೆಪ್ಟೆಂಬರ್ ಬಳಿಕವೇ ಸ್ಪಷ್ಟ ಆಗುತ್ತೆ. ಈಗಲೇ ಸಂಕಷ್ಟದ ನಿರ್ಧಾರ ಕೈಗೊಳ್ಳುವುದು ಅವೈಜ್ಞಾನಿಕ. ತಮಿಳುನಾಡಿಗೆ ತಕ್ಷಣದ ನೀರಿನ ಅಭಾವ ಇಲ್ಲ ಅಂತ ಕರ್ನಾಟಕದ ಅಧಿಕಾರಿಗಳು ವಾದ ಇಟ್ಟರು. ಆಲ್ರೆಡಿ ಅವರ ಡ್ಯಾಮ್ಗಳಲ್ಲಿ 30-40 TMC ನೀರಿದೆ. ಈ ರೀತಿ ಇದ್ದಾಗ ಮತ್ತ್ಯಾಕೆ ನೀರು ಕೇಳಬೇಕು? ಇದು ಕರ್ನಾಟಕದ ಅಧಿಕಾರಿಗಳ ವಾದ. ಮೆಟ್ಟೂರು ಜಲಾಶಯದಲ್ಲಿ ಸಾಕಷ್ಟು ನೀರಿನ ಸಂಗ್ರಹ ಇದೆ. ಮೊದಲು ಕುಡಿಯೋ ನೀರಿಗೆ ಆದ್ಯತೆಯನ್ನು ನೀಡಬೇಕು. ಬೆಂಗಳೂರು ಸೇರಿದಂತೆ ಹಲವು ನಗರಕ್ಕೆ ಕುಡಿಯೋ ನೀರು ಬೇಕೇ ಬೇಕು, ಇಲ್ಲ ಅಂದರೆ ಜಲಕ್ಷಾಮ ಎದುರಾಗುತ್ತೆ. ಕುಡಿಯೋ ನೀರಿಗಾಗಿ 40 TMC ಅಷ್ಟು ನೀರು ಬೇಕಾಗಿದೆ. ಇದನ್ನ ತಮಿಳುನಾಡು ಅರ್ಥ ಮಾಡ್ಕೋಬೇಕು ಅಂತ ಕರ್ನಾಟಕದ ಅಧಿಕಾರಿಗಳು ಹೇಳ್ತಾರೆ. ಇದರ ಜೊತೆಗೆ ಪರಿಸರ ಸಂರಕ್ಷಣೆಗೂ ಕೂಡ ನೀರು ಮೀಸಲಿಡೋದು ಕಡ್ಡಾಯ ಆಗಿದೆ. ಮುಂದಿನ ಜೂನ್ವರೆಗೆ ಕುಡಿಯೋ ನೀರು ಕಾಯ್ದಿರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಕರ್ನಾಟಕದ ಈ ಯಾವ ಅಂಶವನ್ನೂ ಕೂಡ ಸಿಡಬ್ಲ್ಯೂಎಂಎ ಪರಿಗಣಿಸಲಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಪರಿಗಣಿಸಲೇ ಇಲ್ಲ. ಅಂತಿಮವಾಗಿ ಹೇಳಿದ್ದೇನು? CWRC ಶಿಫಾರಸನ್ನು ಪರಿಗಣಿಸಿ ಆದೇಶವನ್ನು ಮಾಡ್ತು. CWRC ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ಹೇಳಿದ್ದೇನು? 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು. ಅಂದರೆ ಟೋಟಲ್ 4 TMC ನೀರಾಗುತ್ತೆ. ಈಗ ನೀರಿನ ಸಂಗ್ರಹ ಎಷ್ಟಿದೆ ಇಲ್ಲಿ? ಡೆಡ್ ಸ್ಟೋರೇಜನ್ನು ಮೈನಸ್ ಮಾಡಿದರೆ ಕುಡಿಯೋದಕ್ಕೆ ನೀರು ಸಿಗೋದೆಷ್ಟು? ಇದೆಲ್ಲವನ್ನು ಕೂಡ ಅರ್ಥ ಮಾಡಿ ಹೇಳಿಸಿದರೂ ಕೂಡ ಅಂತಿಮವಾಗಿ CWRCಯ ಆದೇಶವನ್ನು ಪರಿಗಣಿಸಿ ಅದೇ ಆರ್ಡರ್ ಕೊಡ್ತು, ಅದೇ ಶಿಫಾರಸನ್ನು ಎತ್ತಿ ಹಿಡಿತು, ನೀವು ನೀರನ್ನು ಬಿಡಬೇಕು ಅಂತ ಹೇಳಿ. ಸೊ ಮುಂದೇನಾಗುತ್ತೆ ನೋಡೋಣ. ನೆಕ್ಸ್ಟ್ ಇನ್ನು CWMA ಕರ್ನಾಟಕದ ಪರ ಆದೇಶ ನೀಡಬಹುದು ಅಂದ್ಕೊಂಡಿದ್ದಂಥ ಆಸೆ ಕಮರಿ ಹೋಗಿದೆ.
CWRC ಹೇಳಿದಂತೆ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶಿಸಿದೆ. ಹೀಗಾಗಿ ಕಾವೇರಿ ಕೊಳ್ಳದಲ್ಲಿ ಆಕ್ರೋಶ ಜೋರಾಗಿದೆ. ನಾಳೆಯಿಂದ ಹೋರಾಟದ ಕಾವು ಇನ್ನೂ ಹೆಚ್ಚಾಗ್ಲಿಕ್ಕಿದೆ. ರಾಜ್ಯ ಸರ್ಕಾರದ ಮುಂದೆ ಈಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಆದರೆ ಅಲ್ಲಿವರೆಗೆ ಕಾವೇರಿ ನೀರನ್ನ ಕಾಯೋರು ಯಾರು ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಅನ್ನೋ CWRCಯ ಶಿಫಾರಸಿನ ಬೆನ್ನಲ್ಲೇ ಹೊತ್ತಿಕೊಂಡಿದ್ದ ಕಾವೇರಿ ಕಿಚ್ಚಿಗೆ ಈಗ CWMAನ ಆದೇಶ ತುಪ್ಪ ಸುರಿದಂತೆ ಮಾಡಿದೆ. ಮಂಡ್ಯದಲ್ಲಿ ರೈತಾಗ್ನಿ ದಗದಗಿಸ್ತಾ ಇದ್ದು ನಾಳೆ ಅನ್ನದಾತರ ಹೋರಾಟಕ್ಕೆ ವಿರೋಧ ಪಕ್ಷಗಳು ಸಾಥ್ ನೀಡಲಿವೆ. ಇನ್ನು ಈ ನಡುವೆ ರಾಜ್ಯ ಸರ್ಕಾರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರ್ವ ಪಕ್ಷಗಳ ಸಭೆ ಕರೆದಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಚಿಂತನೆಯಲ್ಲಿದೆ. ನಾಳೆಯಿಂದ ಇನ್ನಷ್ಟು ಕಾವೇರಲಿದೆ ನೀರಿನ ಕಿಚ್ಚು. CWMA ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿನ. ಎಸ್, ಮಂಡ್ಯದಲ್ಲಿ ಅನ್ನದಾತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು ಅಂತ CWMA ಹೇಳ್ತಾ ಇದ್ದಂತೆ ಹೋರಾಟ ಮತ್ತಷ್ಟು ಕಾವು ಪಡೆದುಕೊಳ್ತಾ ಇದೆ. ಇದೀಗ ಬರ ಪ್ರಸಾರದಲ್ಲಿರುವಂತಹ ರಾಜ್ಯ ಬಿಜೆಪಿ ನಾಯಕರ ದಂಡು ನಾಳೆ ಮಂಡ್ಯದತ್ತ ತೆರಳಲಿದ್ದು KRS ಚಲೋ ಮೂಲಕ ರೈತರ ಹೋರಾಟಕ್ಕೆ ಬಲವನ್ನು ತುಂಬಲು ಮುಂದಾಗಿದೆ. ಇನ್ನು CWMA ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಯಾಕಂದ್ರೆ ಸಂಪುಟ ವಿಸ್ತರಣೆಯ ಸುಳಿಯಲ್ಲಿ ಸಿಲುಕಿರುವಂತಹ CM DK ಶಿವಕುಮಾರ್ ಆಗಸ್ಟ್ 2ರಂದು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಭಾನುವಾರದ ಸರ್ವ ಪಕ್ಷಗಳ ಸಭೆಯ ಬಳಿಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ತೀರ್ಮಾನವಾಗಲಿದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಬಿಡಕ್ಕಾಗಲ್ಲ. ರೈತರು ಕಷ್ಟದಲ್ಲಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾರೆ. ನೀರ್ ಕೊಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಕುಡಿಯಕ್ ನೀರು ಎಲ್ಲಿಗೆ ಹೋಗ್ಬೇಕು ಹೇಳಿ? ಅಲ್ಲೇನ್ ಕುಡಿಯಕ್ ನೀರಿಲ್ವಾ ತಮಿಳ್ನಾಡಲ್ಲಿ? ಹಾಗಾಗಿ ಯಾಕೆ ಸರಿಯಾಗಿ ಈ ಸರ್ಕಾರ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ? ಯಾಕೆ ವಕೀಲರನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಈ ಸರ್ಕಾರ? ಹಾಗಾಗಿ ಈ ಸೋಂಬೇರಿತನವನ್ನ DK ಶಿವಕುಮಾರ್ ಅವರು ಬಿಡಬೇಕು. ಸರಿಯಾಗಿ ಸಮರ್ಥವಾಗಿ ಮುಖ್ಯಮಂತ್ರಿ ಆಗೋವರೆಗೂ ನೀವು ಯಾವ ರೀತಿ ಪ್ರಯತ್ನ ಪಟ್ರಿ? ನಿಮ್ಮ ಹೈಕಮಾಂಡ್ ಹತ್ರ ಎಷ್ಟು ಸರಿ ಹೋದ್ರಿ? ವಿರೋಧ ಪಕ್ಷಗಳು ಮಾತ್ರವಲ್ಲ, ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಸಹ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ರಾಜ್ಯ ಸರ್ಕಾರವನ್ನ ಕೇಳಿಕೊಂಡಿದ್ದಾರೆ. ನೀರು ಬಿಟ್ರೆ ನಾವು ಕೂಡ ರೈತರ ಜೊತೆಗೆ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂಥರ ಧೃತರಾಷ್ಟ್ರನ ಪ್ರೇಮ ತರ ತಮಿಳ್ನಾಡಿಗೆ ಬಿಡಿ 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 ಅಂದರೆ ಬಿಡಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ಟರೆ ಇದ್ರ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗುತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದರೆ ನೀರು ಮಾತ್ರ ಕೊಡ್ಕೊಡ್ದು. ನಾಳೆ ಕರ್ನಾಟಕ ಬಂದ್ನ ಭವಿಷ್ಯ ನಿರ್ಧಾರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸಭೆ ಇದೆ. ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮೀಟಿಂಗ್ ಕರೆಯಲಾಗಿದ್ದು ಕರ್ನಾಟಕ ಬಂದ್ ಸೇರಿದಂತೆ ಮುಂದಿನ ಹೋರಾಟದ ರೂಪರೇಷೆ ಬಗ್ಗೆ ತೀರ್ಮಾನವಾಗಲಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡ್ತಕ್ಕಂಥ ಚಿಂತನೆ ಮಾಡಲೇಬಾರ್ದು. ಮಾಡಿದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ. ನಾಳೆ CWC ವಿರುದ್ಧ, ತಮಿಳುನಾಡು ವಿರುದ್ಧ ಇದೇ ಹೋಟೆಲ್ನಲ್ಲಿ ಭಾರಿ ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ತೇವೆ. ಒಟ್ಟಾರೆ ಮೊದಲೇ ಮಳೆ ಇಲ್ಲದೆ ಬರಕ್ಕೆ ಸಿಲುಕಿದಂತಹ ರೈತರ ಮೇಲೆ ಇಂದಿನ CWMA ಆದೇಶ ಗಾಯದ ಮೇಲೆ ಬರಿ ಎಳೆದಂತಾಗಿದೆ. ನಾಳೆಯಿಂದ ಹೋರಾಟ ಇನ್ನಷ್ಟು ಕಾವನ್ನ ಪಡೆಯಲಿದ್ದು ಒಂದೆಡೆ ಕಾನೂನು, ಮತ್ತೊಂದು ಕಡೆಗೆ ರೈತರ ಆಕ್ರೋಶವನ್ನ ಕರ್ನಾಟಕ ಸರ್ಕಾರ ಹೇಗೆ ನಿಭಾಯಿಸಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ನೋಡಿ, ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಂಪುಟ ವಿಸ್ತರಣೆಯ ಸುಳಿಯಲ್ಲಿ ಶಿವಕುಮಾರ್ ಸಿಕ್ಕಾಕೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಮಾಡುವಂತಹ ಒತ್ತಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಭಾರಿ ಸಂದಿಗ್ಧ ಪರಿಸ್ಥಿತಿ ಏನಂತಂದರೆ ಕಾವೇರಿ ನೀರು. ಇದು ಮುಖ್ಯ. ಸಂಪುಟ ವಿಸ್ತರಣೆಗಾಗಿ ಮೇಲಿಂದ ಮೇಲೆ CM ದೆಹಲಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು CWMA ಸಭೆಯಲ್ಲಿ ನೀರು ಹರಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿರೋದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು. ಈಗ ರಾಜ್ಯ ಸರ್ಕಾರದ ಮುಂದೆ ಎರಡು ದಾರಿಗಳು ಮಾತ್ರ ಇದೆ, ಎರಡೇ ದಾರಿ.
ಏನು ಆ ದಾರಿಗಳು? ಮೊದಲನೇ ದಾರಿ ಯಾವುದು ಅಂದರೆ ತಮಿಳುನಾಡು ಸರ್ಕಾರದ ಮನವೊಲಿಸುವುದು. ನೋಡ್ರಪ್ಪ, ಈ ರೀತಿ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ, ಈಗ ಸದ್ಯಕ್ಕೆ ನೀರು ಬಿಡೋದಕ್ಕಾಗೋದಿಲ್ಲ, ಇನ್ನೊಂದು ತಿಂಗಳು ತಡ್ಕೊಳ್ಳಿ, ಒಳ್ಳೆ ಮಳೆ ಆಗೋ ನಿರೀಕ್ಷೆ ಇದೆ, ಮಳೆ ಬಂತು ಅಂತಂದರೆ ನಿಮಗೆ ನೀರು ಬಿಡ್ತೀವಿ, ಸದ್ಯಕ್ಕೆ ನಮಗೇ ಸಮಸ್ಯೆ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಆ ಸರ್ಕಾರಕ್ಕೆ ಹೇಳಿ ಮನವೊಲಿಸುವಂಥ ಕೆಲಸವನ್ನು ಮಾಡಬಹುದು. ಇದು ಒಂದನೇ ದಾರಿ. ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ನಡೆಸೋದು, ರಾಜ್ಯದ ವಾಸ್ತವ ಸ್ಥಿತಿಯ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಳೋದು, ಪ್ರಯತ್ನ ಮಾಡೋದು. ಇದು ಯಾವುದು ಆಗಲಿಲ್ವಾ? ಅದೆಲ್ಲ ಆಗಲ್ರಿ, ನೀವು ನೀರು ಬಿಡಲೇಬೇಕು, ನಮಗೂ ಸಮಸ್ಯೆ ಆಗಿದೆ, ನಮ್ಮ ರೈತರಲ್ವಾ, ನಮಗೂ ನೀರು ಬೇಕಲ್ವಾ, ನಮಗೂ ಜೀವನ ಇಲ್ವಾ ಅಂತ ತಮಿಳುನಾಡಿನವ್ರು ಹೇಳಿದ್ದಾರೆ. ಎರಡನೇ ದಾರಿ ಏನು? ಸುಪ್ರೀಂ ಕೋರ್ಟ್ನ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸೋದು. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದೇನು? ಸದ್ಯಕ್ಕೆ ರಾಜ್ಯದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಕಾವೇರಿ ನೀರು ನಿಯಂತ್ರಣ ಮಂಡಳಿಯ ಶಿಫಾರಸನ್ನು ಎತ್ತಿ ಹಿಡಿದಿದ್ದಾರೆ. ಅರ್ಥಾತ್ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು, 4 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಆ ರೀತಿಯ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇಲ್ಲ, ದಯವಿಟ್ಟು ಇದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಇದಕ್ಕಾಗಿ ಭಾನುವಾರ ಸರ್ವಪಕ್ಷದ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ರಾಜ್ಯ ಸರ್ಕಾರ ಸರ್ವಸಮ್ಮತ ನಿರ್ಣಯ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಚಿಂತನೆ, ಪ್ಲಾನ್ ಈಗ ಸರ್ಕಾರದ ಮುಂದೆ ಇದೆ. ಸೊ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದರೆ ರಾಜ್ಯಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ವೀಕ್ಷಕರೇ. ಇಲ್ಲಿಯೂ ಕೂಡ ಹಲವು ಟೆಕ್ನಿಕಲ್ ರೀಸನ್ಸ್ ಇದೆ. CWMA ಆದೇಶವನ್ನು ಯಾಕೆ ಪಾಲಿಸಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿದ್ದೇನು, ತಮಿಳುನಾಡಿಗೆ ನೀರು ಹರಿಸಿ ಅಂತ ಹೇಳಿ. ಸೊ ಆ ಶಿಫಾರಸನ್ನು ಅಥವಾ ಆ ಆದೇಶವನ್ನು ನೀವು ಯಾಕೆ ಪಾಲಿಸಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ನೀರು ಬಿಟ್ಟಿಲ್ಲ ಅಂತ ಹೇಳಿದರೆ ಕರ್ನಾಟಕಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ನೋಡಿ, ಕಾನೂನು ಬಹಳ ಸೂಕ್ಷ್ಮವಾದಂಥ ವಿಚಾರಗಳಿವೆ. ಸೊ ಇದರಲ್ಲಿ ಜಯಶಾಲಿ ಆಗಬೇಕು ಅಥವಾ ರಾಜ್ಯದ ಪರವಾಗಿ ವಾದ ಮಂಡಿಸಿ ಅದರಲ್ಲಿ ಗೆದ್ದು ಬರಬೇಕು, ನೀರನ್ನು ಉಳಿಸ್ಕೋಬೇಕು ಅಂತಂದರೆ ದೇರ್ ಆರ್ ಮೆನಿ ಟೆಕ್ನಿಕಲ್ ರೀಸನ್ಸ್ ಟು ಫೇಸ್. ಸೊ ಏನು ಮಾಡುತ್ತೆ ಸರ್ಕಾರ, ಯಾವ ನಿರ್ಧಾರಕ್ಕೆ ಬರುತ್ತೆ, ಮೇಲ್ಮನವಿಯನ್ನು ಸಲ್ಲಿಸಿದರೆ ಯಾವಾಗ ಮತ್ತು ಅಲ್ಲಿ ಯಾವ ರೀತಿಯ ವಾದ ಇಡುತ್ತೆ, ಎಲ್ಲವನ್ನ ಕಾದು ನೋಡೋಣ. ನೆಕ್ಸ್ಟ್, ಇವತ್ತು CWMA ನೀಡಿದಂತಹ ಆದೇಶ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಅಂತ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾಮ್ ಹೇಳಿದ್ದಾರೆ. ಮುಂಗಾರು ಮಳೆಯ ವೇಳೆಯೇ ಇಡೀ ವರ್ಷಕ್ಕೆ ಬೇಕಾದಷ್ಟು ಕುಡಿಯುವ ನೀರನ್ನ ಶೇಖರಿಸಿಕೊಳ್ಳುವುದಕ್ಕೆ ಕೋರ್ಟ್ ಆದೇಶ ಇದೆ. ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಮನವರಿಕೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಅಂತ ಸಲಹೆಯನ್ನು ನೀಡಿದ್ದಾರೆ ಕ್ಯಾಪ್ಟನ್ ರಾಜಾರಾವ್. ಅವ್ರು ಏನು ಹೇಳಿದ್ರು ನೀರಾವರಿ ತಜ್ಞರು, ಕೇಳ್ಕೊಂಬನ್ನಿ. ನಾನು 18 ತೊಗೊಂಡಿದ್ದೀನಿ ಈಗ ಸದ್ಯಕ್ಕೆ. ಎಲ್ಲ ತೊಗೊಂಡ್ರೆ ನಮ್ಗೆ ಇವತ್ತಿನ ಇದರಲ್ಲಿ ನಮ್ಮ 4 ರಿಸರ್ವಾಯರ್ 58 TMC ನೀರು ಇರಬೇಕು. ಅವರು CWMA ಹೇಳ್ತಾರೆ 55 TMC ಇದೆ ಅಂತ. ಅದರೊಳಗೆ 4 TMC ಬಿಡುವಂತ ಆರ್ಡರ್ ಮಾಡ್ತಿದ್ದ, ಅದನ್ನು ಬಿಟ್ಟರೆ ಇನ್ನು 50 TMC ಇರುತ್ತೆ. 8 TMC ಇವತ್ತಿಗೆ ಶಾರ್ಟ್ ಆಗುತ್ತೆ. ಆ ನೀರು ಬಿಟ್ಟರೆ ನಾವು ಎಲ್ಲಿ ಹೋಗೋಣ, ಎಲ್ಲಿಂದ ನೀರು ತರೋಣ, ಇಂಥ ಪರಿಸ್ಥಿತಿಗೆ ಏನು ಮಾಡಬೇಕು ಅಂತ ಟ್ರಿಬ್ಯುನಲ್ ಮುಂದೆ ಕೇಳಿದರೆ ವಾಲ್ಯೂಮ್ 5 ಪೇಜ್ 210 ಪ್ಯಾರಾ 25 ಕ್ಲಿಯರಾಗಿ ಹೇಳಿದ್ದಾರೆ. ಸೌತ್ ವೆಸ್ಟ್ ಮಾನ್ಸೂನಲ್ಲಿ ನಮ್ಮ 4 ರಿಸರ್ವಾಯರ್ಗೆ ವರ್ಷಕ್ಕೆ ಬೇಕಾದಷ್ಟು ನೀರೆಲ್ಲ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಈಗ CWMA ಕೊಟ್ಟ ಆದೇಶ CWGT ಆದೇಶಕ್ಕೆ ವಿರುದ್ಧ ಆಗುತ್ತೆ. ಕುಡಿಯೋ ನೀರಿಗೆ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು, ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಆಗುತ್ತೆ. ಅವೆರಡರ ಮೇಲೂ ಕಂಟೆಂಪ್ಟ್ ಹಾಕಬೇಕಾಗತ್ತೆ ನಮ್ಮ ಸರ್ಕಾರ. ಮತ್ತು CWMA CWRC ಇವೆರಡು ಭಾಳ ಪಾರ್ಷಿಯಲ್ಲಾಗಿ ಕೆಲಸ ಮಾಡ್ತಾ ಇದೆ. ತಮಿಳುನಾಡಿಗೆ ಫೇವರ್ ಮಾಡ್ತಿದೆ. ಇದ್ರ ಮೇಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ ಅಂತ ಹೇಳಬೇಕಾಗತ್ತೆ ಅಂತ ನಾವು ಅವ್ರಿಗೆ ಥ್ರೆಟ್ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ನಾವು ಒಂದು ಕೇಸ್ ಹಾಕಲೇಬೇಕು ಅಂತಂದು ನಾನು ನಮ್ಮ ರಾಜ್ಯನ ಕೇಳ್ಕೊಳ್ತೇನೆ. ನಾನು 18 ತೊಗೊಂಡಿದ್ದೀನಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಜ್ವಲಂತ ಸಮಸ್ಯೆಗಳಿಗಿಂತ ಸಂಪುಟವೇ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಪುಟದ ಚಿಂತೆಯಲ್ಲಿ ಕಾವೇರಿ ಮರೆತರ ಮುಖ್ಯಮಂತ್ರಿ DK ಶಿವಕುಮಾರ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ನೇರವಾಗಿ ಕರೆ ಮಾಡಿ ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ನಮಗೆ ಕರೆ ಮಾಡಿ ಮಾತಾಡಿ. ವಾಟ್ಸಪ್ನಲ್ಲೂ ಕೂಡ 2 ಲೈನ್ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ.
ಸೊ ಈಗಾಗಲೇ ಮುಖ್ಯವಾದಂತಹ ವಿಚಾರ ಏನು ಅಂತಂದರೆ ವೀಕ್ಷಕರೇ, ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ. ಸರ್ಕಾರ ಇದನ್ನು ಹೇಗೆ ನಿಭಾಯಿಸಬೇಕು ಮತ್ತು ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಸರ್ಕಾರ ಅನ್ನೋಂತಹ ಪ್ರಶ್ನೆ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದ ಜಾಧವ್ ಅಂತ ಹೇಳಿ. ನಮಸ್ಕಾರ ಜಾಧವ್ ಅವರೇ. ನಮಸ್ಕಾರ ನೋಡ್ರಿ. ಏನ್ ಅನ್ಸುತ್ತೆ ಸರ್ ನಿಮಗೆ? ನೋಡ್ರಿ, ನಮ್ಮ ಕರ್ನಾಟಕ ಸರ್ಕಾರದ ಸಿಎಂ ಏನಪ್ಪಾ ತಮ್ಮ ಸಂಪುಟ ಚಿಂತೆಯಲ್ಲಿದ್ದಾರೆ. ಮತ್ತೇನಪ್ಪಾ ಈ ಕಡೆ ಉತ್ತರ ಕರ್ನಾಟಕ ಮಳೆ ಇಲ್ಲ, ಏನೂ ಇಲ್ಲ, ಎಲ್ಲ ಬರಗಾಲ ಬಿದ್ದದ. ಇದ್ರ ಬಗ್ಗೆ ವಿಚಾರ ಇಲ್ಲ. ಆಯ್ತು, ಇರೋದೇನಪ್ಪಾ ಬೆಂಗಳೂರು, ಮಂಡ್ಯ, ಹಾಸನಕ್ಕೆ ಏನಪ್ಪಾ ಕುಡಿಯೋ ನೀರು ಸರಿಯಾಗಿ ಇದ್ದದ್ದು ಏನಪ್ಪಾ ಕಾವೇರಿ ನೀರಿಗೆ ಏನಪ್ಪಾ ಇವತ್ತ ಸಂಕಟ ಬಂದದ. ಅಂತದಕ್ಕೆ ಏನಪ್ಪಾ ಇವತ್ತ ಏನು ಅವರು ವಿಚಾರ ಮಾಡಲಾರ್ದೇನಪ್ಪಾ ಡಿ ಕೆ ಶಿವಕುಮಾರ್ ಸಾಹೇಬ್ರಪ್ಪ ಹೋಗಿ ದಿಲ್ಲಾಗ ಕೂತ್ಬಿಟ್ರೆ 3-4 ದಿವಸ ಹಿಡಿದು ಈ ಕಡೆ ಏನು ಪರಿಸ್ಥಿತಿ ಗಂಭೀರ ಅದ್ರ ಬಗ್ಗೆ ಏನು ವಿಚಾರ ಇಲ್ಲ. ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಕಲಬುರಗಿ, ಬೀದರ, ಬಿಜಾಪುರ, ರಾಯಚೂರ, ಕೊಪ್ಪಳ ಇವೆಲ್ಲವೇನಪ್ಪ ನಾವು ಬರಗಾಲದ ಪರಿಸ್ಥಿತಿಯೊಳಗೆ ಇವತ್ತು ಕುಡಿಯೋ ನೀರು ಸಹ ಇಲ್ಲ ನಮ್ಮ ಆ ಪರಿಸ್ಥಿತಿಯೊಳಗೆ ಇದ್ದರಿಗೊಂಡ್ರೆ. ಅದಕ್ಕಾಗಿ ಅವ್ರು ಆದಷ್ಟು ಮಟ್ಟಿಗೆ ಏನಪ್ಪ ಉತ್ತರ ಕರ್ನಾಟಕ ಬಗ್ಗೆ ವಿಚಾರ ಮಾಡಬೇಕು ಮತ್ತು ದಕ್ಷಿಣ ಕರ್ನಾಟಕ ಕಾವೇರಿ ಬಗ್ಗೆ ವಿಚಾರ ಮಾಡಿ ಏನಪ್ಪ ಅವರು ಆದಷ್ಟು ಮಟ್ಟಿಗೆ ಸುಪ್ರೀಂ ಕೋರ್ಟಿಗೆ ಏನಪ್ಪ ಅವರು ಕೇಸ್ ಹಾಕಬೇಕು. ಕೇಸ್ ಹಾಕಿ ನಮ್ಮ ಅಭಿಪ್ರಾಯ ತಿಳಿಸಿದ್ರಪ್ಪ ಅವಾಗ ನಾವು ಉತ್ತರ ಕರ್ನಾಟಕ ಬಗ್ಗೆ ವಿಚಾರ ಮಾಡಬೇಕು, ದಕ್ಷಿಣ ಕರ್ನಾಟಕ ವಿಚಾರ ಮಾಡಿರಪ್ಪ, ಕರ್ನಾಟಕದ ಜನರ ಬಗ್ಗೆ ವಿಚಾರ ಮಾಡಿದ್ರೆ ಭಾಳ ಒಳ್ಳೆಯದು ಒಟ್ಟಿಗೆ ಕೊಡ್ರೆ. ಧನ್ಯವಾದ ಮಾಣಿಕ್ ಜಾಧವ್ ಅವರೇ ಅಭಿಪ್ರಾಯ ತಿಳಿಸೋದಕ್ಕೆ. ಇನ್ನು ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಕಲಬುರಗಿಯಿಂದ, ಮುಬಾರಕ್ ಅಂತ ಹೇಳಿ. ಮುಬಾರಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸಂಪುಟದ ಚಿಂತೆಯಲ್ಲಿ ಕಾವೇರಿಯನ್ನ ಮರೆತು ಬಿಟ್ರ ಮುಖ್ಯಮಂತ್ರಿಗಳು? ಏನ್ ಮಾಡ್ಬೇಕಾಗಿತ್ತು ಅಂತ ನಿಮ್ಗನ್ಸುತ್ತೆ? ಮರ್ತಿದ್ದಾರೆ ಸರ್, ಮರ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಮುಖ್ಯಮಂತ್ರಿ ಆಗುವಾಗ ಎಷ್ಟು ಸಲ ದಿಲ್ಲಿ ಹೋಗಿ ಎಷ್ಟು ಸಲ ಇದು ಮಾಡ್ಬೇಕನ್ನೋದು ಬಕ್ಕೋ ಇದಿತ್ತು ಸರ್ ಅವರಿಗೆ. ಈಗ ಕಾವೇರಿದಾಗ ಅದ್ರ ಬಗ್ಗೆ ಎಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಅದಕ್ಕೆ ನಮ್ದು ತನಿಖೆ ಮಾಡಬೇಕು, ಅದೇನಿಲ್ಲ ಸರ್ ಅವರಿಗೆ. ಬರೀ ಹೈಕಮಾಂಡ್ ಭೇಟಿ ಆಗಬೇಕು, ಮಿನಿಸ್ಟರ್ಗಳು ಯಾರ್ಯಾರು ಆಗ್ಬೇಕು ಅದ್ರ ಲೆಕ್ಕನಾಗ ಇರ ಸರ್. ನಮ್ಮ ಭಾಗದ ಕಲಬುರಗಿ ಭಾಗದ ಬರಗಾಲ ಬಿದ್ದ ಸರ್. ಇನ್ಶೂರೆನ್ಸ್ ಹೋದ ವರ್ಷ ಇನ್ಶೂರೆನ್ಸ್ ದುಡ್ಡು ಕಟ್ಟೋದು ಇನ್ಶೂರೆನ್ಸ್ ರೊಕ್ಕ ಬಂದಿಲ್ಲ ಸರ್. ನಾವು ನಮ್ಮ ಕಲಬುರಗಿ ಬಂದು ಇನ್ಶೂರೆನ್ಸ್ ರೊಕ್ಕ ಬರ್ತಾವ ಅಂತ ಹೇಳಿ 8 ದಿನದಾಗ ಬರ್ತಾವ ಅಂತ ಹೇಳಿದ್ರು ಸರ್. ಇವತ್ತಿಗೆ 1 ತಿಂಗಳಾಗುತ್ತೆ ಸರ್, ಇನ್ಶೂರೆನ್ಸ್ ರೊಕ್ಕ ಜಮಾ ಆಗಿಲ್ಲ ನಾವು. ಇದೆಲ್ಲ ಬಿಟ್ಟು ಅವ್ರವ್ರದ್ದು ಅದು ಚಿಂತೆನೇ ಆಗ್ಯದ ಸರ್ ಅವ್ರಿಗೆ. ನಮ್ದೇ ಚಿಂತೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರಿ. ಅವ್ರದೇ ಚಿಂತೆಯಲ್ಲಿದ್ದಾರೆ ಸರ್. ಧನ್ಯವಾದ ಮುಬಾರಕ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರಘು ಅಂಬರೀಶ್ ಅಂತ ಹೇಳಿ, ಮಂಡ್ಯದಿಂದ. ರಘು ಅಂಬರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಡ್ಯದಿಂದ ಫೋನ್ ಮಾಡಿದ್ದೀರಿ. ಹೆಸರು ಅಂಬರೀಶು. ಕಾವೇರಿ ನೀರಿನ ಸಮಸ್ಯೆ ಆಗ್ತಾ ಇದೆ, ನಿಮಗೆ ಏನ್ ಅನ್ಸುತ್ತೆ ಹೇಳಿ? ಸರ್ಕಾರ ಏನ್ ಮಾಡ್ಬೇಕು? ಸರ್ಕಾರ ಸರ್ ಇದಕ್ಕೆ ಪರಿಹಾರ ಹುಡುಕ್ಲೇಬೇಕು. ಈಗ ನಮ್ಮ ಡಿ ಕೆ ಶಿವಕುಮಾರ್ ಆಗಿರೋದ್ರಿಂದ ನಮಗೆ ಒಂದು ಒಕ್ಕಲಿಗರೋದ್ರಿಂದ ನಮಗೆ ಅನ್ಯಾಯ ಆಗಿದೆ. ಈಗ ಬಗೆಹರಿಸಿದ್ರೆ ನಾವು ಡಿ ಕೆ ಶಿವಕುಮಾರ್ನ ನೆಕ್ಸ್ಟ್ ಗೆಲ್ಲಿಸಬಹುದು. 2028ಕ್ಕೂ ರಘು ಅಂಬರೀಶ್ ಅವರಿಂದ ಎಲ್ಲಾ ಕಡೆನೂ ನಡೀತದೆ. ಹಂಗಾಗಿ ನಮ್ಗೆ ಕಾವೇರಿ ನೀರು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗಂತೂ ಯಾವುದೇ ಕಾರಣಕ್ಕೂ ಬಿಡಕ್ ಆಗಲ್ಲ. ಬೇಕಾದ್ರೆ ಏನೇ ಗಲಾಟೆಯಲ್ಲಿ ಬೇಕಾದ್ರೆ ರಕ್ತ ಕೊಡ್ತೀವಿ, ನೀರಂತೂ ಬಿಡಕ್ಕಂತೂ ಸಾಧ್ಯವೇ ಇಲ್ಲ. ಅದೇ ನಮ್ಮ ಅಭಿಪ್ರಾಯ ಸರ್. ಸರ್ಕಾರ ಏನ್ ಮಾಡ್ಬೇಕೀಗ? ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ ನೀವು? ಸರ್ಕಾರ ಡಿಸಿಷನ್ ತಗೋಬೇಕು. ಈಗ ಸಚಿವ ಸ್ಥಾನ ಬೇಕಾದ್ರೆ ಬಿಟ್ರು ಬಿಡ್ಲಿ, ನಮ್ಗೆ ಕಾವೇರಿ ನೀರೇ ಮೇನ್ ಬೇಕು. ನಮ್ಗೆ ಸಚಿವ ಇವತ್ತಿಂದ ನಾಳೆ ಗೆಲ್ಬೋದು, ನಾಳೆ ಆಗ್ಬೋದು. ಆದ್ರೆ ನೀರ್ ಬಿಟ್ರೆ ನಮಗ್ ತೊಂದರೆ ಆಗುತ್ತೆ, ನಮಗೆ ಭಾರಿ ತೊಂದರೆ ಆಗುತ್ತೆ ಸರ್. ನೀರು ರೈತರಿಗೆ ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಬೆಂಗಳೂರಿಗೆ ನೀರ್ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಕಾವೇರಿ ನೀರು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗಂತೂ ಯಾವುದೇ ಕಾರಣಕ್ಕೂ ಬಿಡಕ್ ಆಗಲ್ಲ ಸರ್. ಓಕೆ, ಥ್ಯಾಂಕ್ ಯು ರಘು ಅಂಬರೀಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಬೆಂಗಳೂರಿಂದ, ಅನಿಲ್ ಅಂತ ಹೇಳಿ. ನಮಸ್ಕಾರ ಅನಿಲ್ ಅವರೇ. ಅನಿಲ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಕೇಳಿಸ್ತಾ ಇದೆ ಸರ್. ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಈಗಲೇ ನಾನಿರೋದು KR ಪುರ ಬೃಂದಾವನ್ ಲೇಔಟ್ ಅಲ್ಲಿ ಸರ್. ವಾರಕ್ಕೂ ಒಂದು ಸರಿ ಕಾವೇರಿ ನೀರು ಬಿಡೋದು ಸರ್. ಬುಧವಾರ ವಾರಕ್ಕೂ ಒಂದು ಸರಿ. ಅದ್ರ ಮಧ್ಯದಲ್ಲಿ ಒಂದು ವಾರ ಏನಾದ್ರು ಮಿಸ್ ಆಯ್ತು ಅಂದ್ರೆ ಆ ವಾರ ನೀರಿಲ್ಲ. ನಾವು ಅಲಿತಾ ಇದೀವಿ ಅಂದ್ರೆ ನೀರಿಗೆ ಹಂಗ ಅಲಿತಾ ಇದೀವಿ. ಈ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಮಾಡೋದ್ರಲ್ಲಿ ಮುಳುಗೋಗಿದೆ ಸರ್. ಕಾವೇರಿ ನೀರಿನ ಬಗ್ಗೆ ಅವರು ಯಾವುದೇ ತರಹ ಗಮನ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಎಷ್ಟು ಸರಿ ಡೆಲ್ಲಿಗೆ ಹೋಗಿದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ಬೇಕು. ಆ ಗಲಾಟೆಯಲ್ಲಿದ್ರು. ಅದಾದ್ಮೇಲೆ ಏನಾಯ್ತು? ಸಚಿವ ಸಂಪುಟ ವಿಸ್ತರಣೆ. ನಮ್ಮ ಕರ್ನಾಟಕದ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಸರ್. ಅವ್ರಿಗೆ ಏನಿದ್ರು ಅವರ ಅಧಿಕಾರಿಗಳು ಅವರು ಬರಬೇಕು, ಮಿನಿಸ್ಟರ್ಗಳಾಗ್ಬೇಕು,
ಇವ್ರು ಮುಖ್ಯಮಂತ್ರಿ ಆಗ್ಬೇಕು, ಅದರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಕಾವೇರಿ ಬಗ್ಗೆ 1 ಇಂಚ್ ಅವರು ಗಮನ ಕೊಟ್ಟಿಲ್ಲ ಸರ್. ಅವರು ಅವರ ದುರುದ್ದೇಶಕ್ಕೆ ನಾವು ಜನ ಇವತ್ತು ಅಲಿತಾ ಇದ್ದೀವಿ ಸರ್. ವಾರಕ್ಕೂ 1 ಸರಿ ನೀರು ಬಿಡ್ತಾರೆ ಬೃಂದಾವನ್ ಲೇಔಟ್ ಅಲ್ಲಿ. ಕುಡಿಯೋದಕ್ಕೆ ನೀರಿಲ್ಲ, ಕೈಕಾಲು ತೊಳೆಯೋದಕ್ಕೆ ನೀರಿಲ್ಲ, ಬಟ್ಟೆ ಒಗೆಯೋದಕ್ಕೆ ನೀರಿಲ್ಲ. ಯಾರನ್ನ ಕೇಳ್ಬೇಕು ನಾವು? ಟ್ಯಾಂಕರ್ನು ಬರ್ತಾ ಇಲ್ಲ ಸರ್. ಟ್ಯಾಂಕರ್ಗೆ 1,500 ಕೇಳ್ತಾರೆ ಸರ್. 1,500 ಕೇಳ್ತಾರೆ ಟ್ಯಾಂಕರ್ಗೆ. ನಾವು ಕೂಲಿ ನಾಲಿ ಮಾಡೋರು ಜೀವನ ಮಾಡೋದೇ ಕಷ್ಟ ಅಂದ್ರೆ 1,500 ಕೊಟ್ಟು ಟ್ಯಾಂಕರ್ ಓಡಿಸ್ಕೊಳ್ಳೋದಕ್ಕಾಗುತ್ತೆ ಸರ್. ಇಲ್ಲ, ಆ ಕಡೆ ಎಲ್ಲ ಪರಿಸ್ಥಿತಿ ಏನಂತ ಗೊತ್ತಿದೆ ಬಿಡಿ ನಂಗೆ. ಆಕ್ಚುಲಿ ಬರಗಾಲದ ಅಭಿಯಾನ ಮಾಡಿದಂಥ ಟೈಮ್ನಲ್ಲಿ ಅಲ್ಲಿ ಗಲ್ಲಿಗೆ ಓಡಾಡಿದ್ವಿ ನಾವು. ಅಲ್ಲಿ ಟ್ಯಾಂಕರ್ನ ಭರಾಟೆ ಎಷ್ಟರ ಮಟ್ಟಿಗೆ ಇದೆ, ಅಲ್ಲಿಯೂ ಕೂಡ ಮಾಫಿಯಾ ಅನ್ನುವಂಥ ವಿಚಾರಗಳು ಅವಾಗಲೇ ಗೊತ್ತಾಯಿತು. ಏನೇ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದ ಅನಿಲ್ ಅವರೇ, ಕರೆ ಮಾಡಿ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಧು ಅಂತ ಬೆಂಗಳೂರಿನಿಂದ. ನಮಸ್ಕಾರ ಮಧು ಅವರೇ. ಸರ್ ನಮಸ್ತೆ. ಸಂಪುಟದ ಚಿಂತೆಯಲ್ಲಿ ಕಾವೇರಿ ಮರೆತರ ಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ ಇದೆ. ಸಂಪುಟ ಸಚಿವರು ಕಾವೇರಿ ನೀರಿನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ವಾ ಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ. ನಿಮಗೇನು ಅನಿಸುತ್ತೆ ಸರ್? ಕಾವೇರಿ ಆಗ್ಲಿ ಮಹದಾಯಿ ಆಗ್ಲಿ ಯಾವುದೇ ಆದ್ರೂ ಇವರು ನಾಡಿದ್ದೇನೋ ಸಚಿವ ಸಂಪುಟ ಎಲ್ಲಾರನ್ನೂ ಕರೆದು ಆಪೋಸಿಟ್ ಅಪೋಸಿಷನ್ ಪಾರ್ಟಿನ ಎಲ್ಲ ಕರೆದು ಮೀಟಿಂಗ್ ಮಾಡಿ ಆಮೇಲೆ ನಿರ್ಧಾರ ತಗೋತೀನಿ ಅಂತಾರಲ್ಲ. ಅದ್ರ ಜೊತೆಗೆ ಪ್ರತಿ ಪಬ್ಲಿಕ್ ಪ್ರತಿ ಏರಿಯಾದಲ್ಲೂ ಈ ಬ್ಯಾನರ್ಗಳು ಅದು ಇದು ಹಾಕೋದ್ರ ಬದಲು ಪ್ರತಿ ಏರಿಯಾದಲ್ಲಿ ಒಂದು LED ಹಾಕಿ ಅದೇನ್ ತೀರ್ಮಾನ ತಗೋತಾರೆ ಲೈವ್ ಅಲ್ಲಿ ಮಾತಾಡಿ ಪಬ್ಲಿಕ್ ಒಪಿನಿಯನ್ ತಗೊಂಡು ಪಬ್ಲಿಕ್ ಏನ್ ಹೇಳ್ತಾರೆ ಅದಕ್ ಮೇಲೆ ತೀರ್ಮಾನ ತಗೋಬೇಕು. ಪಬ್ಲಿಕ್ ತಾನೇ ಇವರು ಸೆಲೆಕ್ಟ್ ಮಾಡಿರೋದು. ಒಂದು ರೋಡ್ ಹಾಕ್ಬೇಕು ಅಂದ್ರೂ ಅಷ್ಟೇನೆ ಪಬ್ಲಿಕ್ ಇದು ಪರ್ಮಿಷನ್ ತಗೋಬೇಕು. ಇದು ಹಾಕ್ಬೇಕೋ ಬೇಡೋ ಅಂತ ಕೇಳ್ಬೇಕು ಅವ್ರು. ಇಷ್ಟು ಖರ್ಚಾಗತ್ತೆ ಅಂತ ಹಾಕ್ಬೇಕು. ಪ್ರತಿ ಒಂದು ಇನ್ಫಾರ್ಮೇಶನ್ ಜನಕ್ಕೆ ಕೊಟ್ಟು ಇವ್ರ ಮುಂದೆ ಮುಂದುವರಿಬೇಕಲ್ಲ ಸರ್. ಓಕೆ, ಥ್ಯಾಂಕ್ ಯು ಮಧು ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಚಂದ್ರೇಗೌಡರು ಕಾಲ್ ಮಾಡಿದ್ದಾರೆ ಮಂಡ್ಯದಿಂದ. ಗೌಡ್ರೆ ನಮಸ್ಕಾರ. ಸರ್ ಮಂಡ್ಯ ಅಲ್ಲ, ಮಂಡ್ಯ ಪಕ್ಕ ಹಳ್ಳಿ ನಗರಘಟ್ಟ ಅಂತ ಅನ್ಬಿಟ್ಟು ಕೇರ್ಪೇಟೆ ತಾಲೂಕು. ಮಂಡ್ಯ ಜಿಲ್ಲೆಯಿಂದ ಅಲ್ವಾ? ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು. ಆಯ್ತು ಗೌಡ್ರೆ, ಮಾತಾಡಿ ಗೌಡ್ರೆ. ನಗರಘಟ್ಟ ಅಂತ ಸರ್. DK ಶಿವಕುಮಾರ್ ಅವರು ಅಜ್ಜಯ್ಯ ಅಂತ ಅನ್ಬಿಟ್ಟು ಎಲ್ಲ ಹೋಗಿ ಇದು ಪೂಜೆ ಎಲ್ಲ ಮಾಡಿ CM ಆಗ್ಬಿಟ್ರಲ್ಲ. ಈಗ ಹೋಗಿ ಅದೇ ಅಜ್ಜಯ್ಯನ ಇಟ್ಕೊಂಡು ಮಳೆ ಉಯಿಸ್ಲಿ ಬಿಡಿ. ಮಳೆ ಉಯಿಸ್ಬಾರ್ದ ಸರ್ ಅವರು? ಇದು ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಮೈಮರ್ತು ಹೋಗಿ ಡೆಲ್ಲಿ ಕೂತವ್ರೆ. ಬೇರೆ ಮಿನಿಸ್ಟರ್ ಆಗಿ ಏನಾಗಬೇಕು ನಮ್ಗೆ? ಮಿನಿಸ್ಟರ್ ಕಟ್ಕೊಂಡು ನಮ್ಗೇನಾಗಬೇಕು? ಇವ್ರು CM ಆಗ್ಯಾರಲ್ಲ, ಆಗ್ಬೇಕು CM ಅಂದ್ಬಿಟ್ಟು ಆಗ್ಬಿಟ್ರಲ್ಲ. ಈ ರಾಜ್ಯದ ಜನದ ಗೋಲ್ ಕೇಳಾರ ಯಾರು ಸರ್ ಈಗ? ಓಕೆ, ಫೈನ್. ಥ್ಯಾಂಕ್ ಯು ಚಂದ್ರೇಗೌಡರೆ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ವಿಷ್ಣು ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ ಬೆಂಗಳೂರಿಂದ. ವಿಷ್ಣು ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್. ಇವಾಗ ಆಗ್ತಿರೋ ಘಟನೆಗಳು ನೋಡಿದಾಗ ಈ ಪ್ರಕೃತಿ ವಿಕೋಪ ಅನ್ಕೋಬೇಕು ಇಲ್ಲ ಇದನ್ನ ಮ್ಯಾನ್ ಮೇಡ್ ಡಿಸಾಸ್ಟರ್ ಅನ್ಕೋಬೇಕು ಅನ್ನೋದು ಇವಾಗ ತುಂಬಾ ಗಂಭೀರವಾಗಿ ಸರ್ಕಾರ ನಿರ್ಧರಿಸಬೇಕು. ಈವನ್ ನಮ್ಮ ಕಾವೇರಿ ಬೇಸನ್, ಕೊಡಗು, ಚಿಕ್ಕಮಂಗ್ಳೂರು ಮತ್ತೆ ಹೇಮಾವತಿ ಈ ಡ್ಯಾಮ್ಗಳಲ್ಲೇ ನೀರಿಲ್ಲ. ಇನ್ನ ಅಲ್ಲಿಂದ ಆರಂಗಿ ಈ ಡ್ಯಾಮ್ಗಳಲ್ಲಿ ನೀರಿಲ್ಲ. ಅಲ್ಲಿ ರೈತರುಗಳ ಗೋಳಾಟ ಬೇರೆ ಆಗಿದೆ. ಇನ್ನ ಅದನ್ನ ಕಾವೇರಿ ಬೇಸನ್ ಅಲ್ಲಿ ಬರೋಂತ ಮಂಡ್ಯ ಆಗಿರ್ಬೋದು, ಮೈಸೂರು ಬೆಲ್ಟರ್ ಆಗಿರ್ಬೋದು, ಅವರಿಗೂ ಕೂಡ ವ್ಯವಸಾಯಕ್ಕೆ ನೀರಿಲ್ಲ. ವ್ಯವಸಾಯದ ಒಂದು ಭಾಗ ಆದ್ರೆ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇದೆ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇದು ನ್ಯಾಯಯುತವಾಗಿ ಏನ್ ನ್ಯಾಯಾಲಯ ತೀರ್ಮಾನ ಮಾಡೋದಕ್ಕೆ ನಮಗೆ ಅಪೀಲ್ ಕೋರ್ಟ್ಗೆ ನಾವು ಸುಪ್ರೀಂ ಕೋರ್ಟ್ ಅವ್ರು ಇದನ್ನ ಫೈಟ್ ಮಾಡಲೇಬೇಕು. ಇದನ್ನ ಕಾನೂನು ತಜ್ಞರನ್ನ ಪರಿಣಿತರನ್ನ ಪರಿಗಣಿಸ್ಬಿಟ್ಟು ಸರ್ಕಾರ, ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ನೀರಾವರಿ ಸಚಿವರಾಗಿರ್ಬೋದು, ಇದನ್ನ ಇದು ಸರ್ವಪಕ್ಷ ಸಭೆ ಭಾನುವಾರ ಅಲ್ಲ ಇವತ್ತೇ ಕರಿಬೇಕಾಗಿತ್ತು. ಡೆಲ್ಲಿ ಹೋಗಿದ್ರಲ್ಲ ಅವರು? ಡೆಲ್ಲಿಲೇ ಆಗ್ಲಿ ಎಲ್ಲೇ ಆಗ್ಲಿ, ನಮ್ ಕರ್ನಾಟಕ ಭವನ ಇದೆ ಡೆಲ್ಲಿಲಿ ಅಥವಾ ವಿಧಾನಸೌಧದಲ್ಲಿ. ಬೇರೆ ಟೈಮಲ್ಲಿ ಆದ್ರೆ ಅರ್ಧ ಗಂಟೆಗೆ ಟ್ರಾವೆಲ್ ಮಾಡ್ತಾರೆ. ಸೊ ಇಂಥ ಗಂಭೀರ ಪರಿಸ್ಥಿತಿಲಿ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ಡೆಲ್ಲಿ ವಿಚಾರನ, ಅವರು ಡೆಲ್ಲಿ ವಿಚಾರದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ರಾಜ್ಯದ ಬಗ್ಗೆ ತಲೆ ಕೆಡಿಸ್ಕೊತಿದ್ದಾರೆ ಇಲ್ವೋ ಅಂತ. ಹೌದೌದು, ಇವರಿಗೆ ಸರ್ಕಾರದಲ್ಲಿ ಅಧಿಕಾರ ನಾವು ಪಕ್ಷಾತೀತವಾಗಿ ಮಾತಾಡ್ಬೇಕಾಗುತ್ತೆ ಈ ವಿಚಾರನ. ಇದರಲ್ಲಿ ಒಂದೇ ಪಕ್ಷದವಾಗಿ ಕಾಂಗ್ರೆಸ್, ಬಿಜೆಪಿ, JDS ಅಂತ ಮಾತಾಡಕ್ಕಾಗಲ್ಲ. ಇದು ಬೆಂಗಳೂರು ಜನತೆಯ ಜೀವನದ ಪ್ರಶ್ನೆ. ಇವಾಗ ನಾವು ಸರ್, ಥ್ಯಾಂಕ್ ಯು, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಕರ್ನಾಟಕದಲ್ಲಿ ಕಂಡು ಕೇಳರಿಯದಂತಹ ಭೀಕರ ಬರಗಾಲ ಬಂದ್ಬಿಟ್ಟಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ನಂಬಿ ಹಾಕಿದ್ದ ಬೆಳೆ ಒಣಗಿದ್ದು ಅನ್ನದಾತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬಿಜೆಪಿ ನಿಯೋಗ ಬರ ವೀಕ್ಷಣೆ ಮಾಡ್ತಾ ಇದ್ದು ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.
ಭೀಕರ ಬರಗಾಲದಿಂದ ಕಂಗಾಲಾದ ರೈತರು. ಬಳ್ಳಾರಿ ವಿಜಯಪುರದಲ್ಲಿ ಬಿಜೆಪಿ ಬರ ಅಧ್ಯಯನ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ 150 ವರ್ಷದಲ್ಲೇ ಕಂಡು ಕೇಳರಿಯದ ಭೀಕರ ಬರಗಾಲ ಎದುರಾಗಿದೆ. ನದಿ, ಕೆರೆ, ಕಟ್ಟೆಗಳು ಒಣಗಿ ಹೋಗಿದ್ದು, ನೀರಿನ ಮೂಲಗಳು ಬತ್ತಿ ಹೋಗಿವೆ. ರಾಜ್ಯದ ಬಹುತೇಕ ಜಲಾಶಯಗಳು ಬರಿದಾಗಿ ಹೋಗಿದ್ದು, ಇತ್ತ ಮಳೆ ನಂಬಿ ಬೆಳೆ ಹಾಕಿದ್ದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಕೆಲವೇ ದಿನಗಳಲ್ಲಿ ಕುಡಿಯೋ ನೀರಿಗೂ ಪರದಾಡುವ ಪರಿಸ್ಥಿತಿ ಬರಲಿದೆ. ಸರ್ಕಾರ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ ಅಂತ ಬಿಜೆಪಿ ಆರೋಪಿಸ್ತಾ ಇದ್ದು, ತಂಡಗಳನ್ನು ರಚಿಸಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬರ ಅಧ್ಯಯನ ನಡೆಸುತ್ತಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಟೀಮ್ ಬಳ್ಳಾರಿಯ ಕಾರೆಕಲ್ ಸಿಡಿಗಿನಮೋಳ ಗ್ರಾಮದಲ್ಲಿ ಬರ ಅಧ್ಯಯನ ನಡೆಸಿತು. ಬರ ವೀಕ್ಷಣೆ ಬಳಿಕ ಮಾತಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೂಡಲೇ ಬರ ಘೋಷಣೆ ಮಾಡಿ ರೈತರ ಸಾಲ ಮನ್ನಾ, ಬೆಳೆ ಹಾನಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು. 1 ಲಕ್ಷದವರೆಗೂ ರೈತರ ಸಾಲ ಯಾರ್ಯಾರು ತಗೊಂಡಿದಾರೋ ಮನ್ನಾ ಮಾಡಬೇಕು. ಮತ್ತೆ ಬೆಳೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಯಾಕಂದ್ರೆ ಇಲ್ಲಿ ಎಲ್ಲರೂ 30-40 ಸಾವಿರ ರೂಪಾಯಿ ಖರ್ಚು ಮಾಡಿದಾರೆ. ಒಂದೊಂದು ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಇಲ್ಲಿ ಜಾನುವಾರುಗಳಿಗೆ ಉಳಿಯುವಂತದ್ಕೆ ಅವ್ರಿಗೆ ಗೋಶಾಲೆಗಳನ್ನ ಮಾಡಬೇಕು. ಸರ್ಕಾರ 1 ನಯಾ ಪೈಸಾನು ಕೊಟ್ಟಿಲ್ಲ. ಗೋವುಗಳಿಗೂ ಇಲ್ಲ, ಜನಕ್ಕೂ ಇಲ್ಲ. ಇವ್ರು ಬರೀ ಕಾಕ್ರೋಚ್ ಪಾರ್ಟಿಯಲ್ಲೇ ತಲ್ಲೀನ್ ರಾವುಟ್ ಅವ್ರೆ ಅದರಲ್ಲೇ ಕಾಲ ಕಳೀತಾ ಇದ್ದಾರೆ. ಇವಾಗ ಮುಖ್ಯಮಂತ್ರಿ ಆಗಿ ನಿಮ್ ಸರ್ ಇನ್ನಿರೋದು ನೀವು 1.5 ವರ್ಷ. ಜನ ಏನ್ ಹೇಳ್ತಾರೆ, ಒಳಿತು ಮಾಡು ಮನುಷ್ಯ ನೀ ಇರೋದು 1.5 ವರ್ಷ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳ್ತಾರೆ. ಈ 1.5 ವರ್ಷನೇ ನೀನು ಕಾಣೆ ಆಗೋಟಿದೆ ಈಗ. ಇತ್ತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ನೇತೃತ್ವದ ತಂಡ ವಿಜಯಪುರದಲ್ಲಿ ಬರ ಅಧ್ಯಯನ ನಡೆಸಿತು. ಜಿಲ್ಲೆಯ ಸಿಂದಗಿ, ದೇವರಹಿಪ್ಪರಗಿ, ನಾಗಠಾಣ ಮತಕ್ಷೇತ್ರದಲ್ಲಿ ಬೆಳೆ ಹಾನಿ ಪ್ರದೇಶವನ್ನ ವೀಕ್ಷಣೆ ನಡೆಸಿದ್ರು. ಕಾವೇರಿ ನೀರನ್ನ ಒಂದು ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಕೊಡಬಾರದು. ಇದ್ರ ಕರ್ನಾಟಕದ ಜನರಿಗೆ ಮೊದಲು ಕುಡಿಯಕ್ ನೀರಿಲ್ಲ, ಇನ್ನು ತಮಿಳುನಾಡಿಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಕರ್ನಾಟಕದ ಜನಕ್ಕೆ ಪರಿಸ್ಥಿತಿ ಏನಾಗ್ಬಹುದು? 15 ದಿನಕ್ಕೆ ಆಗೋವಷ್ಟು ನೀರಿದೆಯಂತೆ ಕಾವೇರಿ ಬೇಸಿನ್ ನಲ್ಲಿ. ಈಗ ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರ್ ಬಿಡಬೇಕು ಅಂತ ಏನ್ CWRC ಏನ್ ವರ್ಡಿಕ್ಟ್ ಅನ್ನ ಕೊಟ್ಟಿದೆ, ಅದನ್ನ ಏನಾರ ಜಾರಿಗೊಳಿಸ್ಬಿಟ್ರೆ ಕರ್ನಾಟಕದ ರೈತರ, ಕರ್ನಾಟಕದ ಜನತೆಯ ಪರಿಸ್ಥಿತಿ ಬಹಳ ಬಿಗಡಾಯಿಸಿ ಹೋಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಸರಿಯಾದ ವಾದವನ್ನ ಮಾಡಬೇಕು ಕೋರ್ಟ್ ನಲ್ಲಿ ಅಂತ ಹೇಳ್ತೀನಿ. ಈ ಸರ್ಕಾರ ಸರಿಯಾಗಿ ವಾದವನ್ನ ಮಂಡನೆ ಮಾಡದೇ ಇದ್ದದಕ್ಕೋಸ್ಕರವಾಗಿನೇ ಆ ತರದ ಒಂದು ಜಡ್ಜ್ಮೆಂಟ್ ಬರೋದಕ್ಕೆ ಸಾಧ್ಯ ಆಯ್ತು. ವಿಜಯನಗರ ಜಿಲ್ಲೆಯಲ್ಲಿ ರೈತರ ಪ್ರತಿಭಟನೆ. ಬರಪೀಡಿತ ಪ್ರದೇಶ ಅಂತ ಘೋಷಿಸಲು ಆಗ್ರಹ. ವಿಜಯಪುರ ಜಿಲ್ಲೆಯಲ್ಲೂ ಮಳೆ ಕೊರತೆಯಿಂದ ಬೆಳೆಗಳು ಹಾಳಾಗಿದ್ದು, ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇದರಿಂದ ಸಿಡಿದೆದ್ದ ರೈತರು ಹೊಸಪೇಟೆಯ ಅಪ್ಪು ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದ್ರು. ಕೂಡಲೇ ಸರ್ಕಾರ ಬರಪೀಡಿತ ಪ್ರದೇಶ ಅಂತ ಘೋಷಿಸಬೇಕು, ಬೆಳೆ ನಷ್ಟಕ್ಕೆ ಎಕರೆಗೆ 30,000 ಪರಿಹಾರ ನೀಡಬೇಕು, ಜಿಲ್ಲಾಧಿಕಾರಿ ಮೂಲಕ ಹೀಗಂತ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ರು. ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭಾರಿ ಸದ್ದು ಮಾಡ್ತಾ ಇದೆ. ಇವತ್ತಿನ ಕ್ಲೈಮ್ಯಾಕ್ಸ್ ಸಭೆಯಲ್ಲೂ ಕೂಡ ಪಟ್ಟಿ ಫೈನಲ್ ಆಗಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ನಡೆದಂತಹ ಮಹತ್ವದ ಸಭೆ. ಆದರೆ ಸಭೆಯಲ್ಲಿ ಪಟ್ಟಿ ಫೈನಲ್ ಆಯ್ತಾ ಅನ್ನುವಂತಹ ಸುಳಿವು ಇಲ್ಲ. ಸಭೆಯ ಬಳಿಕ ಮಾಧ್ಯಮಗಳಿಗೆ ಕೈ ಮುಗಿದು ತೆರಳಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಏನು ಮಾತಾಡಲಿಲ್ಲ. ಅಂದರೆ ಪಟ್ಟಿ ಫೈನಲ್ ಆಯ್ತಾ, ಆಗ್ಲಿಲ್ವಾ, ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಇವೆಲ್ಲವೂ ಕೂಡ ಪ್ರಶ್ನೆ. ಇದರ ಮಧ್ಯೆ ಕಾವೇರಿ ನೀರಿನ ವಿಚಾರ. ನಾವೀಗ ಪರ್ಟಿಕ್ಯುಲರ್ ಆಗಿ ಸಂಪುಟ ವಿಸ್ತರಣೆ ವಿಚಾರದ ಬಗ್ಗೆ ಮಾತಾಡೋದ್ರೆ, ಸಭೆ ನಡೀತು ಖರ್ಗೆ ಅವ್ರ ಮನೆಯಲ್ಲಿ. ಪಟ್ಟಿ ಫೈನಲ್ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಲಿಲ್ಲ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೈ ಮುಗಿದ್ರು ಹೋದ್ರು. ಸಿಎಂ ಶಿವಕುಮಾರ್ ಸಂಪುಟ ವಿಸ್ತರಣೆ ದಿನಾಂಕವನ್ನ ಹೇಳ್ತಾರೆ. ಸಭೆಯ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೊಟ್ಟಿರುವ ಹೇಳಿಕೆ ಇದು. ಪದಗ್ರಹಣ ದಿನಾಂಕವನ್ನ ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಹೇಳ್ತಾರೆ. ಎಲ್ಲರೂ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದರು. ಯಾವಾಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೇಟ್ ಅನ್ನ ಸಿಎಂ ಅವರು ಹೇಳ್ತಾರೆ ಅಂತ ಉಸ್ತುವಾರಿಯಾಗಿರುವಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಪದಗ್ರಹಣ ದಿನಾಂಕವನ್ನ ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಹೇಳ್ತಾರೆ ಅಂತ ಅವರು ಹೇಳಿರೋದು. At this juncture, I have no comments to make, and our Chief Minister and PCC President will tell you when is the date of cabinet expansion
both Chief Minister Shri D.K. Shivkumar as also Shri Siddharamaiah and PCC President have already gone back to take care of the ground situation in the state. At this juncture, I have no comments to make, and our Chief Minister and PCC President will tell you when is the date of cabinet expansion. ಸೋಮವಾರ ನಡೆಯುತ್ತಾ ಹಾಗಿದ್ರೆ ನೂತನ ಸಚಿವರ ಪದಗ್ರಹಣ, ಇದು ಸದ್ಯಕ್ಕಿನ ಪ್ರಶ್ನೆ. ಸಮಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಲೋಕಭವನಕ್ಕೆ ಸೂಚನೆ ನೀಡಿರೋದು ರಾಜ್ಯ ಸರ್ಕಾರ. ಹಾಗಿದ್ರೆ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೋಮವಾರವೇ ಸಂಪುಟ ವಿಸ್ತರಣೆ ಆಗತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ಮತ್ತೊಂದು ಕಡೆ. ಒಂದೂವರೆ ತಿಂಗಳು ಯಡಿಯೂರಪ್ಪ ಒಬ್ಬರೇ ಅಧಿಕಾರ ಅನುಭವಿಸಿಲ್ವಾ? ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಬಿಜೆಪಿ ಟೀಕೆಗಳಿಗೆ ಸಿಎಂ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ಖರ್ಗೆ ಮನೆಯಲ್ಲಿ ಸಭೆಗೆ ಹೋಗುವ ಮುನ್ನ ಸಿಎಂ ಡಿಕೆಶಿ ಈ ರೀತಿ ಕೌಂಟರ್ ಕೊಟ್ಟಿರೋದು. ಒಂದೂವರೆ ತಿಂಗಳು ಯಡಿಯೂರಪ್ಪ ಒಬ್ಬರೇ ಮುಖ್ಯಮಂತ್ರಿ ಇದ್ರಪ್ಪ, ಅವಾಗ ಯಾರು ಮಿನಿಸ್ಟರ್ ಆದವರು ಅಂತ ಪ್ರಶ್ನೆ ಮಾಡಿದ್ದಾರೆ. Many days Mr. Yedurappa was there without an expansion. Only he and his father only enjoyed, no? So by today we can expect? Okay. Many days Mr. Yedurappa was there without an expansion. Only he and his father only enjoyed, no? ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಒಂದು ರೀತಿ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಯಾಕೆ ಇಷ್ಟೊಂದು ಹರಡಲ್ ಆಗ್ತಾ ಇದೆ ಅಂತ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಸಂಪುಟ ವಿಸ್ತರಣೆ ಆಗತ್ತಾ ಆಗಲ್ವಾ ಅನ್ನುವಂತಹ ಸ್ಪಷ್ಟನೆಯನ್ನ ಕಾಂಗ್ರೆಸ್ ನಾಯಕರು ಕೊಡಬೇಕು. ಇಲ್ಲ ಆಗತ್ತೆ ಆಗಲ್ಲ ಅಂತ ಹೇಳಿ. ಇದು ಒಂದು ಒಳ್ಳೆ ಹಗ್ಗ ಜಗ್ಗಾಟದ ರೀತಿ ಇಷ್ಟೊಂದು ದೊಡ್ಡ ಸಮಸ್ಯೆಯನ್ನು ಯಾಕೆ ಮಾಡ್ಕೋತಾ ಇದ್ದಾರೆ? ಬೇರೆ ಏನಾದರೂ ನಡೀತಾ ಇದೆಯಾ ಹೆಂಗೆ ಅಂತ? ಪಟೇಲ್ರೆ, ಏನಾಗಿದೆ, ಇವತ್ತು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ನಡೀಬೇಕಿದ್ದಂಥ ಸಭೆ ಇದೆಯಲ್ಲ, ಅದೇ ಕ್ರೂಷಿಯಲ್ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದು. ಕಡೆಗೂ ರಾಹುಲ್ ಗಾಂಧಿ ಬಂದರು. ನವದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಸಭೆ ಆಯಿತು. ಆದರೆ ಸಭೆ 1 ಗಂಟೆ ಒಳಗೆ, ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಒಳಗೆ ಸಭೆ ಮುಗಿಸ್ಬಿಟ್ರು. ಸಭೆ ಮುಗಿಸಿದ ನಂತರ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ತುಟಿ ಪಿಟ್ಟಕ್ಕನ್ನಲಿಲ್ಲ, ಕೇವಲ ಕೈ ಮುಗಿದು ಹೋಗ್ತಾ ಇದ್ರು. ಆಮೇಲೆ ನೀವು ನೋಡಿದ್ರಿ, ಸುರ್ಜೇವಾಲಾ ಅವರು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಡೇಟ್ ಹೇಳ್ತಾರೆ ಅಂತ. ಆದರೆ ನಮ್ಮ ಸೋರ್ಸಸ್ ಹೇಳ್ತಿರೋದು ಏನಂದರೆ, ರಾಹುಲ್ ಗಾಂಧಿ ಅವರು ಈಗ ಈ ಮೊದಲೊಂದು ಪಟ್ಟಿಯನ್ನು ಫೈನಲ್ ಮಾಡಿದ್ರಲ್ಲ, ಅದನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಇವರ ಶಿಫಾರಸುಗಳು ಮತ್ತು ಯಾರ್ಯಾರ್ದಿತ್ತು ಅವೆಲ್ಲವನ್ನೂ ಕೂಡ ಪಡೆದುಕೊಂಡು ನಾವು ಲಿಸ್ಟ್ ಕಳಿಸ್ತೀವಿ, ನೀವು ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಲಿಸ್ಟನ್ನು ನಾವು ಫೈನಲ್ ಮಾಡಿ ಕಳಿಸ್ತೀವಿ, ನೀವು ಹೋಗಿರಿ. ಯಾವಾಗ? ಬಹುತೇಕ ಭಾನುವಾರ ರಾತ್ರಿಯ ಹೊತ್ತಿಗೆ KC ವೇಣುಗೋಪಾಲ್ ಅವರು ಸ್ವತಃ ಕೈಯಲ್ಲೇ ಪಟ್ಟಿಯನ್ನು ಹಿಡಿದು ಬೆಂಗಳೂರಿಗೆ ಬರ್ತಾರೆ. ಈ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿದ್ದಾರೆ ಅನ್ನೋದು ಮೂಲಗಳಿಂದ ಬರ್ತಾ ಇರೋಂಥ ಮಾಹಿತಿ. ಈಗ ನೀವು ಹೇಳಿದ್ರಿ ಲೋಕಭವನದಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದಿಂದ ಹೇಳಿದ್ದಾರೆ ಅಂತ. ಲೋಕಭವನದವ್ರು ಹೇಳ್ತಿರೋದು ಏನಂದರೆ, DPR ಅವರು ಪರ್ಮಿಷನ್ ಕೇಳಿದ್ರು ನಮಗೆ, ನಾವು ರೆಡಿ ಮಾಡ್ಕೋತೀವಿ ಅಂಥೇಳಿ. ಇದು ಯಾವತ್ತು ನೆನ್ನೆಯೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲಿ, ಟೆಂಟ್ ಹಾಕಿದ್ದಾರೆ ಮತ್ತೆ. ಸೊ DPR ಅವ್ರು ಬಂದು ಅವ್ರ ಪಾರ್ಟಿಗೆ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ನಮಗೆ ಅಧಿಕೃತವಾಗಿ ಈ ಕ್ಷಣದವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಹೇಳಿ ರಾಜ್ಯಪಾಲರ ಕಾರ್ಯದರ್ಶಿಗಳು ಅಧಿಕೃತವಾಗಿ ಹೇಳಿರುವಂಥ ಮಾತು. ಹೀಗಾಗಿ ಈಗಲೂ ಕೂಡ ಯಾವಾಗ ಸಂಪುಟ ವಿಸ್ತರಣೆ ಅನ್ನುವ ಅಧಿಕೃತವಾದಂಥ ಮಾಹಿತಿಯನ್ನು ಯಾರೂ ಕೊಟ್ಟಿಲ್ಲ. ಮೂಲಗಳಿಂದ ಬರ್ತಿರೋದು ಬಹುತೇಕ ಸೋಮವಾರ ಸಂಜೆ ಆಗುವಂಥ ಸಾಧ್ಯತೆ ಇದೆ. ಸೋಮವಾರ ಸಂಜೆ 5:30ಕ್ಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಅದು ಯಾವಾಗ ಡಿಸೈಡ್ ಆಗೋದು? ಪಟ್ಟಿ ಬಂದರೆ, ಪಟ್ಟಿ ಕಳಿಸ್ಬೇಕಾಗಿರೋದು ಯಾರು? ರಾಹುಲ್ ಗಾಂಧಿ ಅವರು. ಸೊ ಇಲ್ಲಿಗೆ ಬಂದು ನಿಂತಿದೆ ಪಾಟೀಲ್ರೆ. ಒಂದು ವೇಳೆ ಭಾನುವಾರ ರಾತ್ರಿ ಬಂದದ್ದೇ ಆದರೆ ಪಟ್ಟಿ, ಸೋಮವಾರ ಸಂಪುಟ ವಿಸ್ತರಣೆ ಅನ್ನುವಂಥದ್ದು. ಇನ್ನೊಂದು ವಿಚಾರ ಏನಂತಂದ್ರೆ ವೀರೇಂದ್ರ, ಈ ಸಂಪುಟ ವಿಸ್ತರಣೆ ವಿಚಾರ ಅಸಲಿಗೆ ಕಗ್ಗಂಟಾಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈಗಾಗಲೇ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈಗ ರಾಜ್ಯದಾದ್ಯಂತ ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದ ಜನ ಹೇಳಿದ್ದೇನು ಅಂತಂದ್ರೆ, ಇವರಿಗೆ ಸಂಪುಟ ವಿಸ್ತರಣೆ ಮುಖ್ಯವಾಗ್ಬಿಟ್ಟಿದೆ, ಅಲ್ಲಿ ಕಾವೇರಿ ನೀರು ತಮಿಳುನಾಡು ಹೋಗುತ್ತೆ, ಏನು ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಒಂದು ಕಡೆ. ಆದರೆ ಸಂಪುಟ ವಿಸ್ತರಣೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಡಬೇಕು ಅಂತಂದ್ರೆ ಮಾಡಿಬಿಡ್ಬೇಕು. ಒಂದು ಕ್ಲಿಯರ್ ಪಿಕ್ಚರ್ ಮತ್ತು ಬೋಲ್ಡ್ ಡಿಸಿಷನ್ ತಗೊಳ್ಳುವಂಥ ಅಗತ್ಯ ಈಗಿದೆ. ಹೋಗೋದು ಬರೋದು ಏನು ಅನ್ಕೊಂಡಿದ್ದಾರೆ ಇವರು ಅನ್ನೋಂಥ ಪ್ರಶ್ನೆಯನ್ನು ಕೂಡ ಈಗ ಜನ ಮಾಡ್ತಾ ಇದ್ದಾರೆ. ಬಹುಶಃ ಈಗ ಸೋಮವಾರ ಅನ್ಕೊಂಡಂತೆ ಸಂಪುಟ ವಿಸ್ತರಣೆ ಆದರೆ ಏನಾದರೂ ಬಿಗ್ ಶಾಕ್ ಆದಿದೆಯಾ ಆಕಾಂಕ್ಷಿಗಳಿಗೆ, ಅಥವಾ DCM ಪೋಸ್ಟನ್ನು ಸೃಷ್ಟಿ ಮಾಡುವಂತಹ ಲೆಕ್ಕಾಚಾರಗಳು ಹೈಕಮಾಂಡ್ ಮುಂದೆ ಇದೆಯಾ? ಇದೇ ವಿಚಾರವಾಗಿ ಹಗ್ಗ ಜಗ್ಗಾಟ ಇಷ್ಟರ ಮಟ್ಟಿಗೆ ನಡೀತಾ ಇದೆ. ಒಳ್ಳೆ ಮುಖ್ಯಮಂತ್ರಿ ಪೋಸ್ಟ್ಗೆ ಹೋಗಿ ಬಂದು ಮಾಡಿದಂಗೆ ಆಯ್ತಿದು ಮಿನಿಸ್ಟರ್ ವಿಚಾರಕ್ಕೆ. ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿಯೇ ಆಗಂಗೆ ಕಾಣಿಸ್ತಾ ಇದೆ ಪಾಟೀಲ್. ಯಾಕಂದರೆ ಇನ್ನೂ ಮುಗ್ದಿಲ್ವಲ್ಲ, ಇನ್ನೂ ಎಲ್ಲಿವರೆಗೂ ಎಳೆಯುತ್ತೋ ನೋಡೋಣ. ಆದರೆ ನೀವು ಹೇಳಿದ್ರಲ್ಲ ಫಸ್ಟ್ ಪಾಯಿಂಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನೋಡಿ,
4 ದಿನ ವ್ಯರ್ಥ ಆಗೋಯ್ತಲ್ಲ. ಏನಾಯಿತು? ಈಗ ದೆಹಲಿಯಲ್ಲಿ ಹೋಗಿ ಕೂತರು 4 ದಿನ ಸಚಿವ ಸಂಪುಟ ವಿಸ್ತರಣೆಗೆ ಬರೀ ಅನುಮತಿ ಪಡೆಯುವ ಸಲುವಾಗಿ. ಹೋಗಿ 4 ದಿನ ಕೂತ ಮೇಲಾದರೂ ಪಟ್ಟಿಗೆ ಅನುಮತಿ ತೆಗೆದುಕೊಂಡು ಬಂದ್ರಾ? ಅದೂ ಇಲ್ಲ. ಇಲ್ಲಿ ಕಾವೇರಿಯ ನೀವು ನೋಡ್ತಾ ಇದ್ರಿ CWMA ಆದೇಶ ಯಾವ ರೀತಿ ಬಂದಿದೆ ಇವತ್ತು ಅಂತೇಳಿ. ತಮಿಳುನಾಡಿಗೆ ನೀರು ಹರಿಸಿ ಅಂತ ಆದೇಶ ಕೊಟ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟಿಗೆ ಹೋಗುವ ನಿರ್ಧಾರವನ್ನು ಇನ್ನೂ ಮಾಡಿಲ್ಲ. ದೆಹಲಿಯಲ್ಲಿ ಕೂತ್ಕೊಂಡೆ ಸರ್ವಪಕ್ಷ ಸಭೆ ಮಾಡ್ತೀವಿ ಅಂದರು. ಅಂದರೆ ಯಾವುದು ಇವರ ಪ್ರಯಾರಿಟಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಷ್ಟು ದಿನ ಈಗ ಅವ್ರು ಹೇಳ್ತಾ ಇದ್ರು ಏನಂತ, ಯಡಿಯೂರಪ್ಪನವರು 1.5 ತಿಂಗಳು ಒಬ್ಬರೇ ಆಗಿರಲಿಲ್ವಾ ಅಂತೇಳಿ. ನೋಡಿ, ಒಬ್ಬರೇ ಇದ್ದರೂ ಸರ್ಕಾರವೇ, 13 ಜನ ಮಂತ್ರಿಗಳಿದ್ದರೂ ಸರ್ಕಾರವೇ ಪಾಟೀಲ್ರೆ. ಆ ರೆಕಾರ್ಡನ್ನು ಇವತ್ತು DK ಶಿವಕುಮಾರ್ ಅವರು 13 ಜನರ ಜೊತೆ ಮುರಿದಿದ್ದಾರೆ. ಆ 45 ದಿನದ ರೆಕಾರ್ಡ್ ಮುರಿದೋಯ್ತು. ಇನ್ನು ಎಷ್ಟು ದಿನ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಇನ್ನು ಆಕಾಂಕ್ಷಿಗಳ ವಿಚಾರ ಎಲ್ಲ ನಿನ್ನೆ ಅವರೇ ವಾಪಸ್ ಬಂದುಬಿಟ್ರು. ಅವರೇ ಇನ್ಫ್ಯಾಕ್ಟ್ ಹೇಳ್ತೀನಿ, ನಿರಾಶೆ ಎಷ್ಟರ ಮಟ್ಟಿಗೆ ಬೇಸರ ವ್ಯಕ್ತಪಡಿಸಿದ್ರು ಅಂದರೆ, ಏನಪ್ಪ ಇದು ಈ ಥರ ರಂಪರಾಮಾಯಣ ಅಂತಲೇ ಅವ್ರು ಹೇಳ್ತಾ ಇದ್ರು ಅಂತೇಳಿ ಆಕಾಂಕ್ಷಿಗಳು. ಬಹುತೇಕ ಈ ಆಕಾಂಕ್ಷಿಗಳ ಪಟ್ಟಿ ಇದೆಯಲ್ಲ, ತಮ್ಮವ್ರನ್ನ ಸೇರಿಸಬೇಕು, ಬಣ ರಾಜಕಾರಣ ಇದೇ ಮೂಲ ಕಾರಣ. ಯಾಕೆ ಇಷ್ಟೆಲ್ಲ ಹಗ್ಗಜಗ್ಗಾಟ, ಯಾಕೆ ಇಷ್ಟು ಎಳೆದಾಟ ಆಯಿತು ಅಂದರೆ, ನನ್ನವ್ರು ಸಚಿವರಾಗಬೇಕು. ಈ ಪಟ್ಟನ್ನು ಬಿಡಲಿಕ್ಕೆ ಇಬ್ಬರೂ ಕೂಡ ಸಿದ್ಧರಿರಲಿಲ್ಲ. ಅದೇ ಕಾರಣಕ್ಕಾಗಿ ಕಡೆಗೆ ರಾಹುಲ್ ಗಾಂಧಿ ಅವರು ನಾವು ಕಳಿಸ್ತೀವಿ ಪಟ್ಟಿ, ನೀವು ಹೊರಡಿ ಅಂತೇಳಿ ಕಳಿಸಿದ್ದಾರೆ. 4 ದಿನದ ನಂತರವೂ ಕೂಡ ಪಟ್ಟಿಗೆ ಅಂತಿಮ ಮುದ್ರೆಯೊಂದಿಗೆ ಅವರು ವಾಪಸ್ ಆಗ್ತಾ ಇಲ್ಲ ಅನ್ನೋಂಥದ್ದು ಗಮನಾರ್ಹ. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ವೀರೇಂದ್ರ ಮಾಹಿತಿಗೆ. ಇವತ್ತು ಕೂಡ ಸಂಸತ್ ಅಧಿವೇಶನ ಗಲಾಟೆಗಳ ಗೂಡಾಗಿತ್ತು. ರಾಜ್ಯಸಭೆಯಲ್ಲಿ ದೆಹಲಿ ಹಿಂಸಾಚಾರ ಗದ್ದಲ ಜೋರಾದರೆ ಲೋಕಸಭೆ ಕಲಾಪವನ್ನ ಒಂದೇ ಮಾತರಂ ಬಿಲ್ ಮುಗಿಸಿತು. ಈ ನಡುವೆ ಸಮಾಜವಾದಿ ಪಕ್ಷದ ಸಂಸದರು ನಡೆಸಿದ ವ್ಯಂಗ್ಯದ ಪ್ರತಿಭಟನೆ ಗಮನ ಸೆಳೆಯಿತು. सदन की कार्रवाई आज 2 बजे तक के लिए स्थगित की जाती है. ಲೋಕಸಭೆಯಲ್ಲಿ ಮತ್ತೆ ಒಂದೇ ಮಾತರಂ ಗದ್ದಲ. ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಖರ್ಗೆ ಆಗ್ರಹ. ಸಂಸತ್ನ ಮುಂಗಾರು ಅಧಿವೇಶನ ಗಲಾಟೆ ಗದ್ದಲಗಳ ಮನೆಯಾಗಿದೆ. ಆಗಸ್ಟ್ 20ರಿಂದ ಉಭಯ ಸದನಗಳ ಕಲಾಪ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗೆ ಬಲಿಯಾಗ್ತಿದೆ. ನಿನ್ನೆ ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಬಿಲ್ ಪಾಸ್ ಆಗಿದ್ದು, ಇಂದು ರಾಷ್ಟ್ರೀಯ ಗೀತೆಗೆ ಅವಮಾನ ತಡೆಯುವ ತಿದ್ದುಪಡಿ ಮಸೂದೆಯನ್ನ ಗೃಹ ಸಚಿವ ಅಮಿತ್ ಶಾ ಮಂಡನೆ ಮಾಡಿದ್ರು. ನಿನ್ನೆ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆ ಮೇಲೆ ಸುಗಮವಾಗಿ ಲೋಕಸಭೆಯಲ್ಲಿ ಚರ್ಚೆಯಾಗಿದ್ದು, ಇಂದು ಕಲಾಪ ಗಲಾಟೆಯಲ್ಲಿ ಮುಗಿದಿದ್ದು, ನಾಳೆಗೆ ಕಲಾಪವನ್ನ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ ಇಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆಯನ್ನ ಸಚಿವ ಜಿತೇಂದ್ರ ಸಿಂಗ್ ಮಂಡಿಸಿದ್ದು, ಮೊದಲ ಭಾಷಣಕಾರರಾಗಿ ಮಲ್ಲಿಕಾರ್ಜುನ ಖರ್ಗೆ ಅಖಾಡಕ್ಕೆ ಇಳಿದಿದ್ರು. ಚರ್ಚೆಯ ವೇಳೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಪೆಲೆಟ್ ಗನ್ ಮತ್ತು AK-47 ಬಳಕೆ ಮಾಡಿದ್ದನ್ನ ಖಂಡಿಸಿದ ಖರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. किसान आंदोलन में किसानों के साथ तो आप ज्यादती किए, महिला पहलवानों का जंतर मंतर प्रदर्शन में सड़क पर घसीट के लाए, मणिपुर हिंसा हो गई, तो ये सब अब छात्रों पे बर्बरता हुई है. मैं आपसे विनती करता हूं, ये सब के कारण और सब ये सूत्रधारी जो है जहां भी बैठे होंगे वो फौरन इस्तीफा दे. ಇನ್ನು ಇಂದಿನ ಸಂಸತ್ ಕಲಾಪ ಆರಂಭಕ್ಕೂ ಮುನ್ನ ಸಮಾಜವಾದಿ ಸಂಸದರು ಪಾರ್ಲಿಮೆಂಟ್ ಬಿಲ್ಡಿಂಗ್ ಮುಂದೆ ವಿನೂತನ ಪ್ರತಿಭಟನೆ ಮಾಡಿದ್ದು, ರಾಮ ಮಂದಿರ ಹುಂಡಿಯ ಹಣ ಕಳ್ಳತನವನ್ನ ಅಣಕಿಸಿ ಪ್ರತಿಭಟನೆ ಮಾಡಿದ್ರು. ಪಂಜಾಬ್ನಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಈಗ ದೆಹಲಿಗೂ ತಲುಪಿದೆ. ಆಮ್ ಆದ್ಮಿ ಪಾರ್ಟಿಯ ದೆಹಲಿ ಕಚೇರಿಗೆ ಬಿಜೆಪಿಯ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಭಾರೀ ಪ್ರತಿಭಟನೆಯನ್ನು ನಡೆಸಿದರು. ಪಂಜಾಬ್ ಶಿಕ್ಷಣ ಮಂತ್ರಿಯ ರಾಜೀನಾಮೆಗೆ ಆಗ್ರಹಿಸಿದ್ರು. ಒಂದಿಷ್ಟು ಕಾಲ ಭಾರಿ ಹೈಡ್ರಾಮಾನೇ ನಡೆದೋಯ್ತು. पंजाब के शिक्षा मंत्री इस्तीफा दो, झूठ बोलने की राजनीति किया. ದೆಹಲಿ ತಲುಪಿದ ಪಂಜಾಬ್ ಪ್ರಶ್ನೆ ಪತ್ರಿಕೆಯಲ್ಲಿ ಕಿಚ್ಚು. ಬಿಜೆಪಿ ಕಾರ್ಯಕರ್ತರಿಂದ ಆಪ್ ಕಚೇರಿಗೆ ಮುತ್ತಿಗೆ.
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಲಾಟೆ ಬಳಿಕ ಈಗ ಮತ್ತೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಭಾರಿ ಪ್ರತಿಭಟನೆಗೆ ದೆಹಲಿ ಸಾಕ್ಷಿಯಾಗಿದೆ. ಆಪ್ ಆಡಳಿತದ ಪಂಜಾಬ್ನಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಈಗ ಭಾರಿ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆಪ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬಹುದಾದ್ರೆ ಪಂಜಾಬ್ನಲ್ಲೂ ಇದೇ ನಿಯಮ ಅನ್ವಯವಾಗಬೇಕು ಅಂತ ಆಗ್ರಹ ಮಾಡಿದ್ರು. पंजाब के शिक्षा मंत्री इस्तीफा दो, पंजाब के शिक्षा मंत्री इस्तीफा दो। ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಬೈಮ್ಸ್ ಕೂಡಲೇ ರಾಜೀನಾಮೆ ಕೊಡಬೇಕು, ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು, ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟ ನಡೆಸಿದ್ದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಹಾಗೂ ಪಂಜಾಬ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. आज ये मांग करता हूं कि हरजोत सिंह जो वहां के शिक्षा मंत्री है पंजाब के, उनके राज में जो बार बार पेपर लीक हो रहे हैं, अब वो क्या करेंगे? क्या अब वो इस्तीफा देंगे? उनको इस्तीफा देना चाहिए। हम उनके इस्तीफे की मांग करते हैं। ಬಿಜೆಪಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಎಎಪಿ ಕಚೇರಿ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಬಿಗಿಗೊಳಿಸಲಾಗಿತ್ತು. ಆದ್ರೆ ನೋಡ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ಕೈಗೊಂಡ್ರು. ಒಂದಷ್ಟು ಹೈಡ್ರಾಮಾ ನಡೆಯಿತು. उन्होंने जिस प्रकार से काकरोच पार्टी जो उनकी ही पार्टी का बी विंग है, उनका आंदोलन किया, और आज जब हमारे धर्मेंद्र प्रधान जी इस्तीफा दे सकते हैं, हम कानून सख्त बना सकते हैं, तो ऐसा नहीं है कि पंजाब के मुख्यमंत्री को उनके शिक्षा मंत्री को बर्खास्त करना पड़ेगा, इस्तीफा देना पड़ेगा। ಎಎಪಿ ಕಚೇರಿ ಎದುರು ಬೆಂಗಾವಲಿಗೆ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಪೊಲೀಸ್ ಸಿಬ್ಬಂದಿಯನ್ನ ನುಗ್ಗಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದ್ರು. ಈ ವಿಚಾರದಲ್ಲಿ ಬಿಜೆಪಿ ಮತ್ತು ಎಎಪಿ ನಡುವಿನ ಆರೋಪ ಪ್ರತ್ಯಾರೋಪಗಳು ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಚಹಾದ ಸ್ವೀಟೆಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHT ಪ್ಲಸ್ ಮಸಾಲೆ.